ನಂಬಿಕೆಯಿಂದ ಎಲ್ಲರೂ ಸೇರಿ ನೀನಗಾಗಿ ಬಾಳುವೆ, ನೀನಗಾಗಿ ಬಾಳುವೆ, ನಿನ್ನ ಪ್ರಸನ್ನತೆ ಬಯಸುವೆ, ನಿನ್ನ ಪ್ರಸನ್ನತೆ. ನಂಬಿಕೆಯಿಂದ ಅರಿಕೆ ಮಾಡ್ತೀರಾ? ನಿನಗಾಗಿಯೇ ಬಾಳುವೆ. ಎಲ್ಲರೂ ಸೇರಿ ನಂಬಿಕೆಯಿಂದ ಅರಿಕೆ ಮಾಡಿ. ನೀನಗಾಗಿ ಬಾಳುವೆ, ನೀನಗಾಗಿ ಬಾಳುವೆ, ನಿನ್ನ ಪ್ರಸನ್ನತೆ ಬಯಸುವೆ, ನಿನ್ನ ಪ್ರಸನ್ನತೆಯ ಬಯಸುವೆ. ಇನ್ನೊಂದು ಸಾರಿ ಹೇಳಿ, ನಿನಗಾಗಿಯೇ ಬಾಳುವೆ, ನೀನಗಾಗಿ ಬಾಳುವೆ. ಅರಿಕೆ ಮಾಡ್ರಿ, ಕನ್ಫ್ಯೂಸ್ ಮಾಡ್ರಿ. ನೀನಗಾಗಿ ಬಾಳು. ನಮಗೆ ಇನ್ನೊಂದು ಸಾರಿ, ನೀನಗಾಗಿ ಬಾಳುವೆ, ನೀನಗಾಗಿ ಬಾಳುವೆ, ನಿನ್ನ ಪ್ರಸನ್ನತೆ ಬಯಸುವೆ, ನಿನ್ನ ಪ್ರಸನ್ನತೆ ಬಯಸುವೆ, Thank you. ನೀನಗಾಗಿ ಬಾಳುವೆ, ನಿನ್ನ ಪ್ರಸನ್ನತೆ ಬಯಸುವೆ. ಶರರ ಎಲ್ಲರೂ ಹೇಳೋಣ, ಪ್ರತಿಯೊಬ್ಬರು ಹಾಲೆಲೂಯಾ, 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 ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಹೇಳ ಯೇಸುವೇ. ಯೇಸುವೇ ರಕ್ಷಕ, ಹೇಳ ಯೇಸುವೇ. ಯೇಸುವೇ ರಕ್ಷಕ, ಹಾಲೆಲೂಯಾ, ದೇವರ ವಾಕ್ಯ ಹೇಳ್ತದೆ, ಯೆಹೋವನೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ನೀನು ಸದ್ದುತರನ್ನು ದಯಪಾಲಿಸುವೆನೆಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನೆಂಬುದಾಗಿ ದಾವೀದನ ಕೀರ್ತನೆ 86ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯೆಹೋವನೇ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ ದಾವೀದನು ಹೇಗೆ ಮೊರೆ ಇಡ್ತಾ ಇದ್ದನೋ ಹಾಗೆ ನಾವು ಕೂಡ ನಮ್ಮ ದೇಶಕ್ಕಾಗಿ, ನಮ್ಮ ಜನರಿಗಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಗ್ರಾಮಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ
ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನೇ ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಆತನೊಬ್ಬನೇ ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ನಮ್ಮ ದೇವರು ಹತ್ತಿರದಲ್ಲೇ ಇದ್ದುಕೊಂಡು ನಮ್ಮ ಇಕ್ಕಟ್ಟಿನ ದಿನವನ್ನ ತೆಗೆದು ಹಾಕಲಿಕ್ಕೆ ಆತನೊಬ್ಬನೇ ಶಕ್ತನಾಗಿರೋದ್ರಿಂದ ನಮ್ಮ ದೇವರಿಗೆ ನಾವು ಮೊರೆ ಇಡೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಈ ದಿನಮಾನಗಳು ಕೆಟ್ಟದಾಗಿರೋದ್ರಿಂದ, ಈ ದಿನಮಾನಗಳು ಕಠಿಣವಾಗಿರೋದ್ರಿಂದ, ಕರ್ತನ ನಾಮವನ್ನು ಘನಪಡಿಸ್ಲಿಕ್ಕೆ ಎಷ್ಟೊಂದು ಜನರಿಗೆ ಕಷ್ಟವಾಗಿರೋದ್ರಿಂದ ಈ ದಿನವನ್ನ ದೇವರು ತಾನೇ ನಮ್ಮಿಂದ ತೆಗೆದು ಹಾಕಬೇಕು. ಹಾಗಾಗಿ ವಾಕ್ಯದ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಯೂದನು ಬರೆದ ಪುಸ್ತಕ 1ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದಂಥ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ. ಹೊಲಸು ತುಟಿಗಳ ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಈ ವಾಕ್ಯದ ಪ್ರಕಾರವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಬಿದ್ದು ಹೋದಂಥ ಪ್ರತಿಯೊಂದು ಜನರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕೆಂದ್ರೆ ನಾವು ಕರ್ತನ ಬರುವಂತ ದಿನಗಳು ಸಮೀಪವಾಗಿರೋದ್ರಿಂದ ನಮ್ಮ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತುಕೊಳ್ಬೇಕಾಗಿದೆ. ಅತಿ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ನಾವು ಆತನಲ್ಲಿ ಭಕ್ತಿಯನ್ನ ವೃದ್ಧಿ ಮಾಡಿಕೊಳ್ಬೇಕಾಗಿದೆ. ಆತನನ್ನ ನಮ್ಮ ಜೀವಿತಕ್ಕೆ ನಾವು ಆಧಾರ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಇದರಲ್ಲಿ ಯಾರೆಲ್ಲ ಸೋತು ಹೋಗಿದ್ದಾರೋ ನಾವಿವತ್ತು ಕ್ರಿಸ್ತನ ಮಕ್ಕಳಾಗಿ ಒಂದೇ ಮನಸ್ಸಿನಿಂದ ನಾವು ಇದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ದೇವ್ರೆ, ನಾವು ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನೀತಿವಂತನ ದೇವ್ರೆ, ಆಸಕ್ತಿಯುಳ್ಳ ವಿಜ್ಞಾಪನ ಪ್ರಾರ್ಥನೆ ಕರ್ತನೆ, ಅದು ಬಹುಬಲ ಉಳ್ಳದಾಗಿದೆಯಪ್ಪ. ಕರ್ತನೆ, ಈ ಸಮಯದಲ್ಲಿ ದೇವ್ರೆ ನೀ ನಮಗೆ ಹತ್ತಿರವಾಗಿದ್ದುಕೊಂಡು ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ದೇವ್ರೇ ಶಕ್ತನಾಗಿರುವಂತ ದೇವರಿಗೆ ದೇವ್ರೆ ನಾವು ಮೊರೆ ಇಡ್ತಾ ಇದ್ದೇವಪ್ಪ. ತಂದೆ ದೇವ್ರೆ, ಈ ವಾಕ್ಯದ ಪ್ರಕಾರವಾಗಿ ಸ್ವಾಮಿ ದೇವ್ರೆ ನಿನ್ನ ಮಕ್ಕಳಿಗೆ ಕರ್ತನೆ ಮುಂಜಾನೆಯಲ್ಲಿ ಸ್ವಾಮಿ ದೇವ್ರೆ ನಿನ್ನ ಸಹಾಯ ಮಾಡು. ತಂದೆ ದೇವ್ರೆ, ನಿನ್ನ ಕೃಪೆ ಅವರ ಮೇಲೆ ಬರಲಿ ಸ್ವಾಮಿ. ಈ ಸಮಯವು ಕರ್ತನೆ ಅವರಿಗೋಸ್ಕರವಾಗಿ ತೆರೆಯಲ್ಪಡು ಸ್ವಾಮಿ. ಅಪ್ಪ, ನಾವು ಪ್ರಾರ್ಥನೆ ಮಾಡುವಾಗಲೇ ಕರ್ತನೆ ದೇವ್ರೆ ಅವರಿಗೆ ಸ್ವಾಮಿ ಯಾವ ಭಾಗದಲ್ಲಿ ಕರ್ತನೆ ಅವರು ಸೋತು ಹೋಗಿದ್ದಾರೋ, ಬಲಹೀನರಾಗಿದ್ದಾರೋ ಅಪ್ಪ, ಅವರಿಗೆ ಯಾವ ಭಾಗದಲ್ಲಿ ಕರ್ತನೆ ಅವರ ಜೀವಿತವು ಕರ್ತನೆ ಕಷ್ಟ ಎಂಬುದಾಗಿ ಅವ್ರು ನೆನೆಸ್ತಾ ಇದ್ದಾರೋ, ಯೇಸುವೇ ನೀನ ಅವರನ್ನ ಕರ್ತನೆ ದೇವರೇ ಈ ಸಮಯದಲ್ಲಿ ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ರಾಜ. ಹಾಲೆಲೂಯ. ತಂದೆ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ದೇವ್ರೆ ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಾಗಿದೆಯಪ್ಪ. ಈ ಲೋಕದ ಹೋರಾಟವನ್ನ ಕರ್ತನೆ ದೇವ್ರೆ ನಾವು ಮಾಡ್ತಾ ಇದ್ದೇವಪ್ಪ. ದೇವ್ರೆ, ನಿನ್ನ ವಾಕ್ಯ ಎಂಬ ಕತ್ತಿಯಲ್ಲಿ ಕರ್ತನೆ ಸ್ವಾಮಿ ದೇವ್ರೆ ನಂಬಿಕೆ ಎಂಬ ಗುರಾಣಿಯನ್ನ ಇಟ್ಟುಕೊಂಡು ಸ್ವಾಮಿ ಕರ್ತನೆ ದೇವ್ರೆ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ದೇವ್ರೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿಂಬುದಾಗಿ ನಾವು ಬೇಡಿಕೊಳ್ತೇವಪ್ಪ. ದೇವರಿಂದ ಆರಿಸಲ್ಪಟ್ಟಂತ ದೇವ್ರೆ ನಿನ್ನ ಮಕ್ಕಳು ಸ್ವಾಮಿ ಎಂದಿಗೂ ಸೋತು ಹೋಗದೆ ಕರ್ತನೆ, ಎಂದಿಗೂ ಕುಂದಿ ಹೋಗದೆ ಸ್ವಾಮಿ ದೇವರನ್ನೇ ನಾವು ಆಧಾರ ಮಾಡಿಕೊಳ್ಳುವ ಹಾಗೆ ಸ್ವಾಮಿ ಕರ್ತನೆ ದೇವ್ರೆ ನಮ್ಗೆ ಈ ಸಮಯದಲ್ಲಿ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳು ಎಂಬುದಾಗಿ ಅಪ್ಪ ತಂದೆ ದೇವರೇ ನಾವು ನಿನ್ನಲ್ಲಿ ಕರ್ತನೆ ವಿಜ್ಞಾಪಿಸ್ತೇವೆ ಸ್ವಾಮಿ. ಅಪ್ಪ, ಲೋಕದಲ್ಲಿ ಕರ್ತನೆ ಎಷ್ಟೊಂದು ಜನರು ಕರ್ತನೆ ಈ ಸಮಯದಲ್ಲಿ ಕರ್ತನೆ ಕಷ್ಟದಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಸಮಸ್ಯೆಯಲ್ಲಿದ್ದಾರಪ್ಪ. ಅವರ ಜೀವಿತವು ಕರ್ತನೆ ಅವ್ರಿಗೆ ಬಹಳ ಕಠಿಣ ಎಂಬುದಾಗಿ ಅವರು ತಿಳಿದುಕೊಂಡಿದ್ದಾರೆ. ಆದ್ರೆ ಕ್ರಿಸ್ತನು ನಮ್ಮಲ್ಲಿ ಇರುವಾಗ ಸ್ವಾಮಿ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಕರ್ತನೆ ಹೆಚ್ಚಿನವನಾಗಿರೋದ್ರಿಂದ ಸ್ವಾಮಿ ದೇವ್ರೆ ನಿನ್ನ ಪ್ರಭುತ್ವ, ನಿನ್ನ ಮಾನ, ನಿನ್ನ ಪ್ರಭಾವಗಳು ಕರ್ತನೆ ಅವರನ್ನ ಆಳ್ವಿಕೆ ಮಾಡ್ಲೆಂಬುದಾಗಿ ನಾವು ಬೇಡಿಕೊಳ್ತೇವೆ ರಾಜ. ತಂದೆ ದೇವ್ರೆ, ದೇವ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ದೇವ್ರೆ, ದೇವ ಮಕ್ಕಳು ಆರಾಧನೆ ಮಾಡುವಾಗ ಸ್ವಾಮಿ ಎಲ್ಲ ಎರಿಕಿನ ಕೋಟೆಗಳು ಕರ್ತನೆ ಅದರ ಬಲಗಳು ಸಂಪೂರ್ಣವಾಗಿ ಮುರಿದು ಹೋಗ್ತದೆ ಸ್ವಾಮಿ. ಇವತ್ತು ದೇವ್ರೆ ಆ ರೀತಿಯಾಗಿ ದೇವ್ರೆ ನಿನ್ನ ಮಕ್ಕಳು ಒಂದಾಗಿ ದೇವ್ರೆ ನಾವು ಪ್ರಾರ್ಥನೆ ಮಾಡ್ತೇವೆ ರಾಜ. ತಂದೆ ದೇವ್ರೆ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ಪರಲೋಕದ ಒಳ್ಳೆ ದೇವ್ರೆ, ಆಮೇನ್. ಹಾಲೆಲೂಯ. ಹಾಗೆ ಪ್ರಿಯರೇ, ನಾವು ಇನ್ನೊಂದು ವಾಕ್ಯವನ್ನು ನಾವು ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಕೊರೋನಾದಿಂದ ನಿರಾಶ್ರಿತರಾದಂಥ ಪ್ರತಿಯೊಂದು ಜನರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದರಿಂದ ತೊಂದರೆಗೊಳಗಾದಂಥ ಎಲ್ಲ ಜನರಿಗೋಸ್ಕರವಾಗಿ ನಮ್ಮನ್ನು ನಾವಿವತ್ತು ಸಮರ್ಪಿಸಿಕೊಳ್ಳುವವರಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಎಷ್ಟೊಂದು ಜನರಿಗೆ ಸಹಾಯ ಇಲ್ಲ, ಎಷ್ಟೊಂದು ಜನರು ನಿರ್ಗತಿಕರಾಗಿದ್ದಾರೆ, ಎಷ್ಟೊಂದು ಜನರು ಅನಾಥರಾಗಿ ಹೋಗಿದ್ದಾರೆ, ಎಷ್ಟೊಂದು ಜನರು ಅವರ ಜನರನ್ನ ಅವರೇ ಕಾಣದೆ ಹೋಗಿದ್ದಾರೆ. ಅವ್ರಿಗೋಸ್ಕರವಾಗಿ ಅವರು
ತಿಂದಂಥ ಪ್ರತಿಯೊಂದು ನೋವನ್ನು ಕರ್ತನು ತಾನೇ ಅದನ್ನು ತೆಗೆದು ಹಾಕಲಿ. ನಮ್ಮ ಭಾರವನ್ನು ಕರ್ತನ ಸನ್ನಿಧಾನದಲ್ಲಿ ನಾವು ಕೊಟ್ಟು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗೋಣ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನೆಂಬುದಾಗಿ ಹೇಳಿದ ಕರ್ತನು ಅನುದಿನವೂ ನಮ್ಮ ಭಾರವನ್ನು ಹೊರುವಂತ ನಮ್ಮ ದೇವರಿಗೆ ನಾವು ಹೇಳೋಣ, ಸ್ವಾಮಿ, ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕರ್ತನೆ ಇದರಲ್ಲಿ ಹಾದು ಹೋಗುವಂತ ನಿನ್ನ ಮಕ್ಕಳನ್ನ ದೇವರೇ ನೀನು ಸಂತೈಸು, ಬಲಪಡಿಸು, ಆಧರಿಸು, ನಡೆಸು ಎಂಬುದಾಗಿ ನಾವು ಈ ಸಮಯದಲ್ಲಿ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಮೊರೆ ಇಡೋಣ ಪ್ರಿಯರೇ. ಹಲ್ಲೆಲೂಯಾ. ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಹೌದಪ್ಪ, ಯುಗದ ಸಮಾಪ್ತಿಯವರೆಗೂ ಕರ್ತನೆ ಎಲ್ಲಾ ದಿವಸ ದೇವರೇ ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನು ಸ್ವಾಮಿ. ನೀನೇ ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ಗುರಾಣಿಯು, ನನ್ನ ದುರ್ಗವೂ ಆಗಿರುವಂತ ದೇವರು. ಆಪತ್ತಿನ ದಿನಗಳಲ್ಲಿ ಕರ್ತನು ನನ್ನ ಒಳ್ಳೆಯ ಆಶ್ರಯ ದುರ್ಗವಾಗಿರುವಂತ ಕರ್ತನು ಸ್ವಾಮಿ. ನಿರಾಶೆಯಲ್ಲಿರುವಂತ ದೇವರೇ, ದೇವರ ಸಹಾಯ ಇಲ್ಲದಂತ ನಿನ್ನ ಮಕ್ಕಳಿಗೋಸ್ಕರವಾಗಿ ಸ್ವಾಮಿ ದೇವರೇ ಈ ಸಮಯದಲ್ಲಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ದೇವರೇ, ಅಂತವರ ಮೇಲೆ ಕರ್ತನೆ ನಿನ್ನ ವಿಶೇಷ ಸಹಾಯ ಬರಲಿ ಯೇಸುವೆ. ದೇವರೇ, ದಿಕ್ಕಿಲ್ಲದವರನ್ನ ಪರಾಂಬರಿಸುವಂತ ದೇವರು ನೀನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಅಪ್ಪ, ಈ ಸಮಯದಲ್ಲಿ ನಿನ್ನ ಕೃಪೆ ಅವರ ಮೇಲೆ ಬರಲಿ ಏಸಪ್ಪ. ನಿನ್ನ ದಯೆ ಅವರ ಮೇಲೆ ಬರಲಿ ಏಸಪ್ಪ. ನಿನ್ನ ಕನಿಕರ, ಪ್ರೀತಿ, ಸಾತ್ವಿಕತ್ವ, ದೀನ ಮನಸ್ಸು ಪ್ರತಿಯೊಬ್ಬ ದೇವರ ನಿನ್ನ ನಂಬಿದಂತ ಮಕ್ಕಳ ಮೇಲೆ ಬರಲಿ. ಅಂತ ಜನರಿಗೆ ಕರ್ತನೆ ಸಹಾಯ ಮಾಡುವಂತ ಸಹಾಯದ ಹಸ್ತ ಕರ್ತನೆ ಪ್ರತಿಯೊಬ್ಬರಿಗೂ ಕರ್ತನೆ ಅಂತ ಮನಸ್ಸನ್ನು ಕೊಟ್ಟು ದೇವರ ನಿನ್ನ ನಡೆಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಈ ಲೋಕದ ಈ ಕಷ್ಟಗಳು ಕರ್ತನೆ, ದುಃಖಗಳು ಕರ್ತನೆ ಸ್ವಾಮಿ ದೇವರೇ ನಮಗದು ಶಾಶ್ವತವಲ್ಲ ಕರ್ತನೆ. ಕರ್ತನೆ, ಇದನ್ನ ನೀನು ಒಂದೇ ಒಂದು ಬರೀ ಬಾಯಿ ಮಾತಿನಿಂದ ಕರ್ತನೆ ಇದೆಲ್ಲವನ್ನ ಕರ್ತನೆ ನೀನು ತೆಗೆದೇ ಹಾಕ್ಲಿಕ್ಕೆ ಶಕ್ತನಾಗಿರುವಂತ ದೇವರಾಗಿದ್ಯಪ್ಪ. ದೇವರೇ, ಈ ಕೊರೋನಾ ವೈರಸ್ ನಲ್ಲಿ ಕರ್ತನೆ ಭಯಪಟ್ಟು ಕರ್ತನೆ ಜೀವಿಸುವಂತ ಪ್ರತಿಯೊಬ್ಬ ದೇವರ ನಿನ್ನ ಮಕ್ಕಳಿಗೆ ದೇವರ ನಿನ್ನ ಆಧಾರನಾಗಿರಪ್ಪ. ಕರ್ತನೆ ದೇವರ ನೀನೇ ಅವರ ನೊಗವನ್ನು ಹೊತ್ತುಕೊಂಡು ಸ್ವಾಮಿ ಅಪ್ಪ ಅವರಿಗೆ ದೇವರ ನೀನು ತಿರುಗಿ ಸಂತೋಷಿಸುವಂತ ದೇವರು ಮಾಡು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ನೀನು ಒಳ್ಳೆ ತಂದೆ, ಯಾವಾಗಲೂ ದೇವರು ನಿನ್ನ ಮಕ್ಕಳ ವಿಷಯದಲ್ಲಿ ಕರ್ತನೆ ಒಳ್ಳೆಯದನ್ನೇ ಆಲೋಚಿಸುವಂತ ನನ್ನ ಪರಲೋಕದ ದೇವರೇ ನಾವು ನಿನಗೆ ಮೊರೆ ಇಡ್ತೇವೆ ಸಪ್ಪ. ದೇವರ ನಿನ್ನ ಸಹಾಯದ ಹಸ್ತದಿಂದ ದೇವರ ನಿನ್ನ ಮಕ್ಕಳನ್ನು ಕನಿಕರಿಸು ಎಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಪ್ಪ ನಮ್ಮ ಪ್ರಾರ್ಥನೆ ಕೇಳು ನಮ್ಮ ಪರಲೋಕದ ಜೀವಳ ತಂದೆ ದೇವರೇ, ಆಮೆನ್. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರೇರೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17-18ನೇ ವಾಕ್ಯ ಹೇಳ್ತದೆ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರು ಅವರಿಗೆ ಯಾವ ಕೇಡೂ ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವು ಇವರಿಗೆ ಗುಣವಾಗುವುದು ಎಂದು ಹೇಳಿದನೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಪ್ರೇರೆ. ಇವತ್ತು ಎಷ್ಟೊಂದು ಸಾರಿ ದೇವರು ನಮಗೆ ಎಷ್ಟೊಂದು ಸಾಂತ್ವನದ ಮಾತುಗಳನ್ನು ಕೊಟ್ಟಿದ್ದಾನೆ, ಎಷ್ಟೊಂದು ಬಲಪಡಿಸುವಿಕೆಯ ಮಾತುಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ಕೇಡಿನ ಮಾರ್ಗದಲ್ಲಿದ್ದೆವು, ಸನಾತನ ಮಾರ್ಗದಲ್ಲಿ ಇದ್ದೇವು ಎಂಬುದಾಗಿ ಗಮನಿಸಿಕೊಳ್ಳಲಿಕ್ಕೆ ದೇವರ ವಾಕ್ಯ ಎಂಬ ಕತ್ತಿನ ಮೊಳಗಡೆ ಇದೆ ಪ್ರಿಯರೇ. ಆದರೆ ವಾಕ್ಯ ಅದನ್ನು ನಾವು ಕೇಳಲಾರದ ಹಾಗೆ ವೈರಿ ನಮ್ಮ ಕಿವಿಗಳನ್ನು ಮುಚ್ಚಿ ಹಾಕಿದ್ದಾನೆ. ದೇವ್ರ ವಾಕ್ಯ ಹೇಳ್ತಾರೆ, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು ನಿನಗೆ ಯಾವ ಕೇಡು ಸಂಭವಿಸದು, ಉಪದ್ರವೂ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ. ಆದರೂ ಕೂಡ ನಾವು ದೇವ್ರ ಮಕ್ಕಳಾದಂಥ ನಾವು ಎಷ್ಟೊಂದು ವಿಷಯದಲ್ಲಿ ನಾವು ಸೋತು ಹೋಗುವವರಾಗಿದ್ದೇವೆ. ಆದರೆ ದೇವರು ನಮಗೆ ತನ್ನ ಪರಲೋಕದ ಅಧಿಕಾರವನ್ನ ತನ್ನ ಮಗನ ಮೂಲಕವಾಗಿ ಆತ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಲಿಕ್ಕೆ ಆತ ನಮಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ಕರ್ತನ ನಾಮವನ್ನು ಉಪಯೋಗಿಸಿಕೊಳ್ಳದೆ ಭಯಪಟ್ಟು ಜೀವಿಸುವಂತ ಪ್ರತಿಯೊಂದು ದೇವ ಮಕ್ಕಳಿಗೋಸ್ಕರವಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಈ ದಿನಮಾನಗಳಲ್ಲಿ ದೇವರ ನಾಮ ಪ್ರಕಟಪಡಿಸಬೇಕಾಗಿದ್ರೆ, ದೇವರ ನಾಮ ನಾವು ಮೇಲಕ್ಕೆತ್ತಬೇಕಾಗಿದ್ರೆ ಕರ್ತನ ಅಧಿಕಾರವುಳ್ಳ ಹಸ್ತ ಪ್ರತಿಯೊಂದು ತನ್ನ ನಂಬಿದಂಥ ಮಕ್ಕಳಿಗೆ ಅದು ಪ್ರಕಟವಾಗಬೇಕು. ಅದು ಅವರಿಗೆ ಗೊತ್ತಾಗಬೇಕು, ನನ್ನಲ್ಲಿರುವಾತನು ಎಷ್ಟು ಬಲಶಾಲಿಯಾಗಿರುವಂಥ ದೇವರು, ಬಲಿಷ್ಠನಾಗಿರುವಂಥ ದೇವರು ಎಂಬುದಾಗಿ ಇವತ್ತು ಲೋಕ ಅದನ್ನು ತಿಳಿದುಕೊಳ್ಬೇಕಾದ್ರೆ ಕ್ರಿಸ್ತ ಮಕ್ಕಳು ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಈ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ದೇವರ ವಾಕ್ಯನೇ ಹೇಳ್ತದೆ, ಇದೆಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು. ನಂಬದೇ ಇರುವವರನ್ನ ಇವತ್ತು ನಾವು ನೆನಪು ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಂಬಿ ಆತನನ್ನು ಆರಾಧಿಸುವಂತ ಮಕ್ಕಳನ್ನ, ನಂಬಿ ಆತನ ಹೆಸರನ್ನು ಘನಪಡಿಸುವಂತ ಮಕ್ಕಳನ್ನ ದೇವರು ಬಲವಾಗಿ ಉಪಯೋಗಿಸಿಕೊಂಡ್ಲಿ. ಈ ವಾಕ್ಯದ ಪ್ರಕಾರವಾಗಿ ಪರಲೋಕದ ಯೇಸುವಿನ ಹೆಸರಿನಲ್ಲಿರುವಂತ ಅಧಿಕಾರ ಉಳ್ಳಂತ ಬಯಸುವಂತ ಪ್ರತಿಯೊಬ್ಬ
ಪ್ರತಿಯೊಂದು ಜನರನ್ನ ದೇವರ ಮೇಲಕ್ಕೆ ಎಬ್ಬಿಸಲಿ. ಪ್ರಯಾಸಪಟ್ಟು ಸೇವೆ ಮಾಡುವಂಥ ಪ್ರತಿಯೊಂದು ಜನರು ಕರ್ತನು ತಾನೇ ಅವರನ್ನ ಉನ್ನತಕ್ಕೆ ತೆಗೆದುಕೊಂಡು ಹೋಗಲಿ. ಯಾಕಂದ್ರೆ ದೇವರ ಹೆಸರನ್ನ ಅವರು ಪ್ರಖ್ಯಾತಿಪಡಿಸುವಾಗ ದೇವರು ತಾನೇ ಅವರ ಹೆಸರನ್ನ ಪ್ರಖ್ಯಾತಿಪಡಿಸುವನಾಗಿದ್ದಾನೆ. ಹಾಗಾಗಿ ಈ ವಾಕ್ಯಕ್ಕನುಸಾರವಾಗಿ ಕರ್ತನ ರಾಜ್ಯ ವಿಸ್ತರಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಯಾಸ ಪಡುವಂತ ಜನರು ಯಾರೆಲ್ಲ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದಾರೋ ಅವರಿಗಾಗಿ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ರಾಜ, ನಿನಗೆ ವಂದನೆ ಸ್ವಾಮಿ. ಪರಲೋಕದ ಭೂಲೋಕದ ಬೀಗದ ಕೈಯನ್ನು ಉಳ್ಳಾತನಾಗಿರುವ ಆತನೇ, ಮಾನ ಪ್ರಭಾವಕ್ಕೆ ಯೋಗ್ಯನಾಗಿರುವ ಆತನೇ, ಸೃಷ್ಟಿಗೆ ಅಧಿಪತಿಯಾಗಿರುವ ಆತನೇ, ಬಾಯಿ ಮಾತಲ್ಲಿ ಕರ್ತನೆ ಸೂರ್ಯ ಚಂದ್ರನ ನಿರ್ಮಿಸಿದ ಆತನೇ, ಇವತ್ತು ಕರ್ತನೆ ನಿನಗೆ ಸಾಟಿಯಾದದ್ದ ಬೇರೆ ನಾಮವಿಲ್ಲ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ನಿನ್ನ ಹೆಸರಿನ ಅಧಿಕಾರವುಳ್ಳ ನಾಮ ಕರ್ತನೆ ನಿನ್ನ ಮಕ್ಕಳು ಬಯಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ದೇವರೇ, ಇದು ಕರ್ತನೆ ಬಿಡುಗಡೆಯಾಗಲಿ ಎಂಬುದಾಗಿ ನಂಬಿಕೆಯಿಂದ ಅಧಿಕಾರದಿಂದ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ತಂದೆ ದೇವರೇ, ಪ್ರಯಾಸದಿಂದ ಕರ್ತನೆ ಸ್ವಾಮಿ ಸೇವೆ ಮಾಡುವಂತ ದೇವರೇ, ನಿನ್ನ ಮಕ್ಕಳ ಮೇಲೆ ನಿನ್ನ ವಿಶೇಷ ಸಹಾಯ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ತಂದೆ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಈ ಸಮಯದಲ್ಲಿ ಕರ್ತನೆ ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರ ಮೇಲೆ ದೇವರೇ ನಿನ್ನ ಕೃಪೆ ಬರಲಿ ಸ್ವಾಮಿ. ಬಯಸುವಂತವರ ಮೇಲೆ ಕರ್ತನೆ ನಿನ್ನ ದಯೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಏಸಪ್ಪ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನೀ ನಮಗೆ ಕೊಟ್ಟಂತ ಆತ್ಮನು ಕರ್ತನೆ ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತು ಸ್ವಾಮಿ ಅದು ಹೇಡಿತನದ ಆತ್ಮವಲ್ಲ ಕರ್ತನೆ. ದೇವರೇ, ಈ ಒಂದು ವೈರಸ್ನ ನಿಮಿತ್ತವಾಗಿ ಕರ್ತನೆ ದೇವರೇ ದೂರ ಸರಿದು ಹೋದಂತ ಪ್ರತಿಯೊಂದು ದೇವರೇ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಂಡು ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ದೇವರೇ, ಇವತ್ತು ಕರ್ತನೆ ನಾವು ವೈರಸ್ಸಿಗೆ ಕರ್ತನೆ ಭಯಪಡುವವರಾಗಿದ್ರೆ ಪಾಪಕ್ಕೆ ದೇವರೇ ನಾವು ಯಾವಾಗ ಸ್ವಾಮಿ ನಾವು ಭಯಪಡುವವರಾಗಿದ್ದೇವೆ ಸ್ವಾಮಿ. ಪಾಪವನ್ನ ದ್ವೇಷಿಸಿ ಕರ್ತನೆ ಕ್ರಿಸ್ತನ ನಾಮವನ್ನ ಪ್ರಕಟಪಡಿಸುವಂತ ಜನರು ಕರ್ತನೆ ಈ ಸಮಯದಲ್ಲಿ ಎದ್ದೇಳಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ನಮಗೆ ಕೊಟ್ಟಿರುವಂತ ಆತ್ಮನ ಕೃಪೆ ಸ್ವಾಮಿ, ನಮಗೆ ಕೊಟ್ಟಿರುವಂತ ಪರಲೋಕದ ಅಧಿಕಾರ ಸ್ವಾಮಿ, ಇದನ್ನು ಉಪಯೋಗಿಸಿಕೊಂಡು ಪರಲೋಕದ ದೇವರೇ ನೀನ್ ನಡೆಸಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ ರಾಜ. ಹಾಲೆಲೂಯಾ. ಹಾಲೆಲೂಯಾ. ವಂದನೆ ಪವಿತ್ರ ಆತ್ಮನೇ. ಪೌಲ ಸೀಲರು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನೀನು ದೊಡ್ಡ ಅದ್ಭುತವನ್ನ ದೇವರೇ ನೀನು ಮಾಡಿದ ಕರ್ತನು ಇವತ್ತು ದೇವ ಮಕ್ಕಳು ಪ್ರಾರ್ಥಿಸುವಾಗ ಸ್ವಾಮಿ ನಮ್ಮ ದೇಶದಲ್ಲಿ ಕರ್ತನೆ ದೇವರೇ, ದೇವರನ್ನ ನಂಬಿದಂತ ಪ್ರತಿಯೊಂದು ಮಕ್ಕಳಲ್ಲಿ ಕರ್ತನೆ ಇಂಥ ಕಾರ್ಯಗಳು ಕರ್ತನೆ ಬಿಡುಗಡೆ ಆಗ್ಲಿ ಸ್ವಾಮಿ. ದೇವರೇ, ನಾವು ಹತ್ತಿರವಾಗಿರುವಾಗ ಸ್ವಾಮಿ ನೀ ನಮಗೆ ಹತ್ತಿರವಾಗಿರುವಂತ ದೇವರು. ದೇವರ ಸಮೀಪಕ್ಕೆ ಬನ್ರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆಂಬುದಾಗಿ ವಾಗ್ದಾನ ಮಾಡಿದ ದೇವರು. ದೇವರೇ, ನಾವು ನಿನ್ನನ್ನು ಬಿಟ್ಟು ಸ್ವಾಮಿ ಏನನ್ನು ಕೂಡ ದೇವರೇ ನಮಗೆ ಮಾಡ್ಲಿಕ್ಕೆ ದೇವರೇ ನಮ್ಮ ಕೈಲಿ ಆಗಲ್ಲ ಸ್ವಾಮಿ. ಇವತ್ತು ದೇವರು ನಾವು ನಿನಗೆ ನಾವು ಸಮರ್ಪಿಸಿ ಕೊಡ್ತೇವೆ ಈ ನಿನ್ನ ಅಧಿಕಾರ ಸ್ವಾಮಿ. ದೇವ ಮಕ್ಕಳು ಅದನ್ನು ಉಪಯೋಗಿಸಿಕೊಂಡು ಸ್ವಾಮಿ ದೇವರ ನಿನ್ನ ನಾಮವನ್ನ ನಿನ್ನ ರಾಜ್ಯವನ್ನ ವಿಸ್ತರಿಸುವಂತೆ ಅಪ್ಪ ನಿನ್ನ ಪರಲೋಕ ರಾಜ್ಯದಲ್ಲಿ ಕರ್ತನೆ ಸ್ವಾಮಿ ಬಲ ನಂಬಿಗಸ್ತನಾದ ಆಳು ನೀನು ಧನಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ದೇವರೇ ನಾವು ಕರೆಸಿಕೊಳ್ಳಿಕ್ಕೆ ಸ್ವಾಮಿ ತಂದೆ ದೇವರೇ ನಿನ್ನ ಮಕ್ಕಳನ್ನ ಈ ಸಮಯದಲ್ಲಿ ಕರ್ತನೆ ನಿನ್ನ ಬಲಪಡಿಸು ಉಪಯೋಗಿಸಿ ನಡೆಸು ಎಂಬುದಾಗಿ ನಾವು ಬೇಡಿಕೊಳ್ತೇವಪ್ಪ. ಹಾಲೆಲೂಯಾ. ಹಾಲೆಲೂಯಾ. ಎಷ್ಟೊಂದು ಜನರು ಕರ್ತನೆ ಇನ್ನೂ ಸ್ವಾಮಿ ಈ ಲೋಕದಲ್ಲಿ ಕಷ್ಟಪಡ್ತಾ ಇದ್ದಾರಪ್ಪ, ಅವರ ಬಳಿಗೆ ಇನ್ನೂ ಸ್ವಾರ್ಥ ಹೋಗಿಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ರೋಗದಲ್ಲಿದ್ದಾರೆ ದೇವರೇ, ಬಂಧನದಲ್ಲಿದ್ದಾರೆ, ಬಿಡುಗಡೆ ಆಗ್ಬೇಕು ಸ್ವಾಮಿ. ಅವ್ರ ಕರ್ತನ ದೇವ್ರೆ, ಅವರಲ್ಲಿ ಕರ್ತನ ದೇವ್ರೆ ನಿನ್ನ ಮಕ್ಕಳು ಹೋಗ್ಬೇಕಪ್ಪ, ಅವರಲ್ಲಿ ಕ್ರಿಸ್ತನ ಅಧಿಕಾರ ಬರಬೇಕು ಸ್ವಾಮಿ. ಆ ರೀತಿಯಾಗಿ ದೇವ್ರೆ ನಾವು ನಿನ್ನ ಮುಂದೆ ಪ್ರಾರ್ಥಿಸ್ತೇವೆ. ನನಗಿಂತಲೂ ಅಧಿಕವಾದದ್ದನ್ನ ನೀವು ಮಾಡ್ತೀರ ಎಂಬುದಾಗಿ ಹೇಳಿದ ಕರ್ತನೆ ನಿನ್ನ ಮಕ್ಕಳ ಕರ್ತನೆ ಆ ಪ್ರಯಾಸದ ಒಂದು ಹೃದಯ ಕೊಡು ಸ್ವಾಮಿ, ಆಸಕ್ತಿಯನ್ನ ಕೊಡು ಸ್ವಾಮಿ, ಸೇವೆ ಮಾಡುವಂತ ಉತ್ತಮವಾದಂತ ಆಸಕ್ತಿಯನ್ನ ದೇವ್ರೆ ನಮಗೆ ಕೊಡು ಸ್ವಾಮಿ. ಆ ರೀತಿಯಾದಂತ ಜನರು ಕರ್ತನೆ ಎದ್ದೇಳಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಉಪದೇಶಕರು ಎದ್ದೇಳಿ ಸ್ವಾಮಿ, ನಾಯಕರುಗಳು ಎದ್ದೇಳಿ, ಪ್ರಾರ್ಥನಾ ವೀರರು ಎದ್ದೇಳಿ ಸ್ವಾಮಿ, ಪ್ರವಾದಿಗಳು ಎದ್ದೇಳಿ ಕರ್ತನೆ, ಸುವಾರ್ತಿಕರು ಎದ್ದೇಳಿ ಸ್ವಾಮಿ, ಅಪೋಸ್ತಲರು ಎದ್ದೇಳಿ ಸ್ವಾಮಿ. ಕರ್ತನೆ ನಿನ್ನ ಅಧಿಕಾರ ದೇವರಲ್ಲಿ ನಂಬಿದ ಪ್ರತಿಯೊಂದು ಮಕ್ಕಳಿಗೆ ದೇವರ ನಿನ್ನ ಅದನ್ನ ಕೊಟ್ಟಿದ್ಯಪ್ಪ. ಆಕಾಶದ ಹಕ್ಕಿಗಳು ಕರ್ತನೆ ದೇವರ ಅದನ್ನ ಕತ್ತುಕೊಳ್ಳದಂತೆ ಯೇಸು ಕ್ರಿಸ್ತನ ಮುದ್ರೆ ಕರ್ತನೆ ನಿನ್ನ ಮಕ್ಕಳ ಮೇಲೆ ದೇವರ ನೀನು ಸುರಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಹಾಲೆಲೂಯಾ.
ತಂದೆ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ ದೇವರೇ, ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ದೇವರೇ, ಈಗಾಗಲೇ ಸ್ವಾಮಿ ನಿನ್ನ ಪ್ರಸನ್ನತೆ ದೇವರೇ ನಿನ್ನ ಮಕ್ಕಳ ಮೇಲೆ ನೀನು ಚಲಿಸಿದ್ದಿ ದೇವರೇ. ಇದನ್ನ ಬಯಸುವಂತ ಪ್ರತಿಯೊಬ್ಬರಿಗೂ ದೇವರೇ ನೀನು ಇದನ್ನ ದೇವರೇ ನೀನು ದಯಪಾಲಿಸೆಂಬುದಾಗಿ ನಾವು ಬೇಡಿಕೊಳ್ತೇವೆ. ಕೂಗುವಾಗಲೇ ಹತ್ತಿರವಿದ್ದ ಸ್ವಾಮಿ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಶಕ್ತನಾಗಿರುವ ಆತನೇ, ನಮ್ಮ ಪ್ರಾರ್ಥನೆನ ನೀನು ಕೇಳಿದ್ದೆ ಎಂಬುದಾಗಿ ನಂಬಿ ಅರಿಕೆ ಮಾಡ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳುತ್ತಂದೆ ದೇವರೇ, ಆಮೆನ್. Hallelujah, 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 hallelujah. Thank you, Jesus. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು, ಯೇಸು, ಯೇಸು ನೀವುನ್ನತ. ಯೇಸು ಶಬರಬರ, ಯೇಸು, ಯೇಸು ನೀವುನ್ನತ, ನೀವುನ್ನತ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರರೇ, ಮಹತ್ವ ದೇವರೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರರೇ, ಮಹತ್ವ ದೇವರೇ, ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು, ಯೇಸು ಯೇಸು ನೀವುನ್ನತ. ಯೇಸು ಶಿವ ಯೇಸು, ಯೇಸು ನೀವುನ್ನತ. ಯೇಸು, ಯೇಸು, ಯೇಸು ನೀವುನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ರಕ್ಷತೆ ಕೊಡುವ ನಾಮ ನಿನ್ನದು, ಶಾಪವನ್ನಿಡುವ ನಾಮ ನಿನ್ನದು. ಯೇಸು ವೈರಿಯ ಓಡಿಸುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು. ಯೇಸು ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು. ಯೇಸು ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು. ಯೇಸು
ಎಲ್ಲ ವ್ಯಾಧಿ ನೀಗ್ಬದು, ಎಲ್ಲ ವ್ಯಾಧಿ ನೀಗ್ಬದು, ಎಲ್ಲ ಬಾಧೆ ತೀರ್ಬೋದು ನಿನ್ನ ಮದಿ. ಎಲ್ಲ ಶಾಪ ಮುರಿಬಾದು, ಎಲ್ಲ ವ್ಯಾಧಿ ನೀಗ್ಬದು, ಎಲ್ಲ ಬಾಧೆ ತೀರ್ಬೋದು ನಿನ್ನ ಮದಿ. ಯೇಸು ಯೇಸು ಬಾಬಾ 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 ಯೇಸು ಯೇಸು ನೀವುನ್ನತ. ಹೇಳೋಣ ಯೇಸು ಶರಣರ ಶರಣರ ನೀವುನ್ನತ. ಹೇಳ ಯೇಸು 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 ನೀವುನ್ನತ. ನೀವುನ್ನತ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರರೇ ಮಹತ್ವ ದೇವರೇ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ಮೇಲೆತ್ತುವುದೇ. ಮಹಿಮೆಗೆ ಮಹಿಮೆಗೆ ಪಾತ್ರರೇ ಮಹತ್ವ ದೇವರೇ, ಉನ್ನತನಾದ ನನ್ನೇಸುವೆ. ಎಲ್ಲರೂ ಕೈಗಳ ಮೇಲೆ ಗೆದ್ದೆ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲರೂ ಕೈಗಳು ಹೇಳುವಾಗ ನಂಬಿಕೆ ಹೇಳ, ಪ್ರತಿಯೊಬ್ಬರು ಸೇರಿ ಥ್ಯಾಂಕ್ ಯು ಲಾರ್ಡ್. ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು ಎಂಬ ನಾಮವನ್ನು ಹಾಡುವಾಗ ಸ್ವಸ್ಥತೆ ಹೊಂದಿಕೊಳ್ಳ್ರಿ. ಯೇಸು ನಾಮದಲ್ಲಿ ಸ್ವಸ್ಥತೆ, ಯೇಸು ನಾಮದಲ್ಲಿ ಬಿಡುಗಡೆ. ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರ ಮೇಲೆ ಬಿಡುಗಡೆ, ಎಲ್ಲರ ಮೇಲೆ ಅಭಿಷೇಕ ಅಭಿಷೇಕ, ಎಲ್ಲರ ಮೇಲೆ ಬಿಡುಗಡೆ ಉಂಟಾಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಮನ 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 ಯೇಸು ಯೇಸು ನೀವುನ್ನತ. ಇನ್ನೊಂದು ಸಾರಿ ಯೇಸು ಯೇಸು ಶಿವರ ಬಾಬಾ 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 ಶಿವರ ಬಾಬಾ 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 ಯೇಸು ನೀವುನ್ನತ. ಯೇಸು ಶಿವ ಯೇಸುವೆ, ನಿನ್ನ ನಾಮವನ್ನು ಮೇಲೆ ಕೆತ್ತಿಡುವಾಗ ಎಲ್ಲ ಶಕ್ತಿಗಳು ಅಡ್ಡ ಬೀಳಬೇಕು. ನಿನ್ನ ನಾಮವನ್ನು ಘನಪಡಿಸುವಾಗ ಎಲ್ಲ ವ್ಯಾಧಿಗಳು ನೀಗಿ ಹೋಗಬೇಕು ದೇವರೇ. ಯೇಸು 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 ನೀವುನ್ನತ. ಯೇಸು ಹೋಲಿ ಲಾರ್ಡ್. ಅದೇ ಶಬ್ದ ಅಂತರಾಳದಿಂದ ಬರಲಿ. ಯೇಸು 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 ನೀವುನ್ನತ. ಆ ಜೀವವುಳ್ಳ ನಾಮವನ್ನು ಇನ್ನೊಂದು ಸಾರಿ ಆಳವಾಗಿ ಯೇಸು ಶಬಾಬಾ ಬಾಬಾ. ಥ್ಯಾಂಕ್ ಯು ಜೀಸಸ್. ಯೇಸು ನೀವುನ್ನತ. ಆಳವಾಗಿ 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 ಯೇಸು. ಇವತ್ತಿನ ದಿನವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. आज के दिन प्रभु ने दिया है इसलिए प्रभु को धन्यवाद दे. ನಮ್ಮನ್ನ ಇಲ್ಲಿವರೆಗೂ ದೇವರು ಕಾದಿದ್ದಾನೆ, ಅದಕ್ಕಾಗಿ ಸ್ತೋತ್ರ. इतना वक्त तक प्रभु ने हमको उसने पाला है, देखा है. ಈ ದಿನ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. आज का दिन प्रभु ने हमारे जीवन में दिया है इसलिए प्रभु को धन्यवाद करूंगा.
ದೇವರ ವಾಕ್ಯದ ಕಡೆಗೆ ಹೋಗೋಣ. प्रभु की वचन की ओर हम बढ़ेंगे. 105ನೇ ಕೀರ್ತನೆ 105 का भजन संगीत था. 16ನೇ ವಚನದಿಂದ 16वां वचन से 22ನೇ ವಚನಕ್ಕೆ ಹೋಗೋಣ. 22 वचन तक. ಅನಂತರ ಆತನು ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ ಆಹಾರವೆಂಬ ಊರುಕೋಲನ್ನು ಬಿಟ್ಟನು. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. ಅವನ ಕಾಲುಗಳು ಗೋಳದಲ್ಲಿ ನೊಂದವು. ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಅರಸನು ಅಪ್ಪಣೆ ಮಾಡಿ ಅವನನ್ನು ತಪ್ಪಿಸಿದನು. ಜನಪದಿಯು ಅವನನ್ನು ಬಿಡಿಸಿದನು. ಅವನನ್ನು ತನ್ನ ಮನೆಗೆ ಯಜಮಾನನನ್ನಾಗಿಯೂ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿಯೂ ಮಾಡಿದನು. ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಲಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. ಸಾಕು. ಇಲ್ಲಿ ವಾಕ್ಯ ನೀವು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಿಮಗೆ ಗೊತ್ತಾಗಿರಬೇಕು. इधर किसके बारे में इधर लिखा गया है आपको पता चल गया होगा. ಯೋಸೇಫನ ವಿಷಯವಾಗಿ ಯೋಸೇಫನ ಕುರಿತಾಗಿ ಬರೆಯಲ್ಪಟ್ಟಂತ ದೇವರ ಮಾತು. इधर यूसुफ के बारे में लिखा गया प्रभु की वचन है. ಯೋಸೇಫನು ತನ್ನ ಜೀವಿತದಲ್ಲಿ ಆತನು ಯಾವುದರಲ್ಲಿ ಹಾದು ಹೋದ್ನೋ ಅದರ ಬಗ್ಗೆ ಈ ವಾಕ್ಯವು ಇಲ್ಲಿ ಬರೆಯಲ್ಪಟ್ಟಿದೆ. यूसुफ की संगति में वो गुजर गया उसके बारे में इधर ये प्रभु की वचन लिखा गया है. ದೇವರು ತಾನೇ ಕ್ಷಾಮವನ್ನ ಬರ ಮಾಡಿದಾನೆ. प्रभु ही उस समय में अकाल को लेके आया है. ಐಗುಪ್ತ ದೇಶದಲ್ಲಿ ಇದ್ದಂತ ಆ ಒಂದು ಅಹಂಕಾರ ಗರ್ವವನ್ನ ದೇವರು ಮುರಿದಿದ್ದಾನೆ. मिस्र देश में रहने वाले अहंकार को प्रभु ने उधर तोड़ डाला है. ಅವರು ತಮ್ಮ ಜೀವಿತದಲ್ಲಿ ತಮ್ಮಷ್ಟು ಐಶ್ವರ್ಯವಂತರು ಮತ್ತು ತಾವು ಹೇಗಾದರೂ ಮಾಡಿ ಜೀವಿಸಬಹುದು ಎಂಬುದಾಗಿ ಹೇಳಿದಂತ ಬಹಳ ಪ್ರಾಮುಖ್ಯವಾಗಿ ನೆಲೆಗೊಂಡಂತ ಆಹಾರವನ್ನೇ ದೇವರು ತೆಗೆದುಬಿಟ್ಟಿದ್ದಾರೆ. उधर ही मिस्र देश में वो क्या डिपेंड हुए थे उस आहार के ऊपर, उस आहार को ही प्रभु ने निकाल दिया है. ಐಗುಪ್ತ ದೇಶದವರು ಅವರು ಏನು ಆಲೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಶ್ರಮ ಮತ್ತು ನಮ್ಮ ಕಷ್ಟದಲ್ಲಿ ನಾವು ಬೆಳೆದು ಅಥವಾ ನಾವು ಸಂಪಾದಿಸಿದಲ್ಲಿ ನಮಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ಹೇಳಿ ಜೀವಿಸಿದವರು. मिस्र देश के लोग अपने कमाई में अपने वो कष्ट में हम बड़े आए हैं, ऊपर आए हैं, ऐसे वो समझने वाले लोग हैं. ಕಷ್ಟಪಡುವವರು ಅವರಲ್ಲ, ಬಟ್ ಆದರೆ ಇಸ್ರಾಯೇಲ್ ಜನರನ್ನ ಅವರ ಹತೋಟಿಗೆ ತೆಗೆದುಕೊಂಡು ಅವರು ಅದರಲ್ಲಿ ಡಾಮಿನೇಷನ್ ಮಾಡಿ ಅಥವಾ ಅಧೀನಕ್ಕೆ ತೆಗೆದುಕೊಂಡು ಅವರಿಗೆ ತೊಂದರೆ ಕೊಟ್ಟು ಅವರು ಸಂತೋಷ ಪಡ್ತಾ ಇದ್ರು. कष्ट लेने वाले वो मिस्र लोग नहीं थे, मगर इस्राएल लोगों को कष्ट देकर उनसे काम करवा के वो अपने वो उन्नति में आ रहे थे. ಆದ್ರೆ ದೇವರು ಆ ಐಗುಪ್ತ ದೇಶದಲ್ಲಿ ಆಹಾರದ ಕ್ಷಾಮವನ್ನು ಬರಮಾಡಿದ. मगर मिस्र देश में प्रभु ने अकाल को लेके आया. ಅದಕ್ಕಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಅದರಲ್ಲಿ ಮುಂದಾಗಿ ಒಬ್ಬ ವ್ಯಕ್ತಿಯನ್ನು ದೇವರು ಕಳಿಸಿದ इसलिए ಎಂಬುದಾಗಿ. प्रभु की वचन लिखा गया कि उसके पहले ही एक आदमी को उधर भेजा प्रभु ने. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. उधर दास होने के लिए भेजा गया यूसुफ ही, ऐसा लिखा गया है. ಮಾರಲ್ಪಟ್ಟಂತ ವ್ಯಕ್ತಿ वो भेजे दिया गया व्यक्ति ಮತ್ತು ಬಂಧಿತನಾಗಿ ಕಷ್ಟವನ್ನು ಅನುಭವಿಸಿದಂತ ವ್ಯಕ್ತಿ, वो बंदी गृह में और कष्ट लेने वाला व्यक्ति, ಮನೆಯಲ್ಲಿ ಪ್ರೀತಿಯಿಂದ ಬೆಳೆದಂತ ವ್ಯಕ್ತಿ ಈತನು. घर में बहुत एक प्रेम से प्यार से पला हुआ ये ತಂದೆಯ ಒಂದು ಪ್ರೀತಿಯಲ್ಲಿ ಬೆಳೆದಂತ ಮಗನು ಈತನು. पिता के एक प्रेम से प्यार से पला हुआ एक बच्चा. ತಂದೆ ಈತನನ್ನು ಕೂಡ ಬಹಳ ಪ್ರೀತಿ ಮಾಡ್ತಾ ಇದ್ದ. पिता उसको बहुत प्यार करता था, ಯಾಕೆಂದ್ರೆ ರಾಹೇಲಿಗೆ ಹುಟ್ಟಿದಂತ ಮಗಳಾಗಿದ್ದರಿಂದ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ ದೇವರು. क्योंकि राहेल को ये जन्मा था, इसलिए पिता बहुत प्रेम रखता था. ತಂದೆ ಆತನ ಮೇಲೆ ಬಹಳ ಕನಿಕರವನ್ನ ಮತ್ತು ಆತನ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟಿದ್ದನು. क्योंकि पिता उसके ऊपर दया और बहुत प्रेम रखता था. ಆದರೆ ದೇವರು ದೃಷ್ಟಿ ಯೋಸೇಫನ ಮೇಲೆ ಇದ್ದುದರಿಂದ, मगर यूसुफ के ऊपर प्रभु की दृष्टि था, ಆತನು ಮಾರಲ್ಪಡಬೇಕಾಗಿತ್ತು. वो भेजा देने के लिए चला गया. ತನ್ನ ಮನೆಯವರಿಂದಲೇ ಆತನು ತಿರಸ್ಕಾರ ಹೊಂದಬೇಕಾಗಿತ್ತು. अपने घर वाले से वो तिरस्कार हो गया. ಮತ್ತು ಬೇರೊಂದು ಸ್ಥಳಕ್ಕೆ, ಗೊತ್ತಿಲ್ಲದ ಒಂದು ಸ್ಥಳಕ್ಕೆ ಆತನು ಹೋಗಬೇಕಾಗಿ ಬಂತು. वो स्थल उसको पता नहीं, उस स्थल पे उसको जाने के लिए हो गया. ಇದೆಲ್ಲ ನಡೆಯುವಾಗ ಯೋಸೇಫನಿಗೆ ಏನು ಗೊತ್ತಿರಲಿಲ್ಲ. ये सभी होने के समय में यूसुफ को कुछ भी पता नहीं था. ಯಾಕೆ ನಡೀತಾ ಇದೆ ಎಂಬುದಾಗಿ ಕೂಡ ಗೊತ್ತಿರಲಿಲ್ಲ. क्या हो रहा है ये सभी उसको पता नहीं था. ಮುಂದೆ ಏನಾಗ್ತದೆ ಎಂಬುದಾಗಿ ಕೂಡ ಗೊತ್ತಿಲ್ಲ. आगे में क्या होगा ऐसा उसको पता नहीं है. ಯಾಕೆ ನನ್ನ ಜೀವಿತ ಹೀಗಾಯಿತು ಎಂಬುದಾಗಿ ಕೂಡ ಆತನಿಗೆ ಗೊತ್ತಿರಲಿಲ್ಲ. क्यों ऐसा मेरे जीवन में हो गया ये भी पता नहीं है उसको. ಆದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, प्रभु की वचन इधर लिखा गया ದೇವರು है, ತಾನೇ ಆತನನ್ನು ಒಬ್ಬ ವ್ಯಕ್ತಿ ಮುಂದಾಗಿ ದೇವರು ಕಳಿಸಿದ್ದಾನೆ. प्रभु में आगे में एक व्यक्ति को उधर भेजा है. ಮುಂದಾಗಿ ಕಳಿಸಿದ ವ್ಯಕ್ತಿ ಅದು ದೇವರಿಗೆ ಮಾತ್ರ ಗೊತ್ತು.
पहले किसको भेजा है, प्रभु ने भेजा है, ये प्रभु को ही पता है। ಯಾಕೆ ಆತನನ್ನು ಮುಂದೆ ಕಳಿಸಿದ್ದೇನೆ ಅದು ದೇವರಿಗೆ ಮಾತ್ರ ಗೊತ್ತು. क्यों प्रभु ने उसको भेजा है, प्रभु को ही पता है। ಆದ್ರೆ ಯೋಸೇಫನಿಗೆ ಗೊತ್ತಿರಲಿಲ್ಲ. यूसुफ को पता नहीं था। ಯಾಕೆ ಆ ನೋವನ್ನು ನಾನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ क्यों ಗೊತ್ತಾಗ್ಲಿಲ್ಲ. वो दर्द को मैं सह रहा हूँ ये पता नहीं था। ಯಾವ ತಪ್ಪನ್ನ ಮಾಡದಿದ್ರು ಕೂಡ ನಾನು ಅದನ್ನ ಸಹಿಸಿಕೊಳ್ಬೇಕಾಗಿದೆ ಎಂಬುದಾಗಿ ಕೂಡ ಆತನು ಅನುಭವಿಸ್ತಾ ಇದ್ದಾನೆ. कुछ भी गलती नहीं किया है मगर उस दर्द को वो सह रहा है। ಆತನು ಹಾದು ಹೋಗುವಂತ ಸ್ಥಿತಿ ನೋಡಿದಾಗ वो गुजर जाने वाला वो संगति को देखने के समय में ಏನು ಈ ವ್ಯಕ್ತಿ ತಪ್ಪು ಮಾಡಲಿಲ್ಲ ಆದ್ರೂ ಯಾಕೆ ಈ ನೋವನ್ನು ಆತನು ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಕೂಡ ಅಲ್ಲಿ ಕಾಣಬಹುದು. कुछ भी गलती उसने नहीं किया है मगर ये कष्ट को क्यों ये उठा रहा है हम देख सकते हैं। ಇಂಥ ಒಂದು ಸ್ಥಿತಿ ಬಂದಾಗ ನಾವು ಕೂಡ ಆಲೋಚನೆ ಮಾಡ್ತೇವೆ. ऐसा स्थिति आने के समय में हम सोचते हैं ದಾಸತ್ವ ಅಂದ್ರೆ ವೈರಿಯ ಕಂಟ್ರೋಲ್ಗೆ ಕೆಲವೊಂದು ಸಾರಿ ನಾವು ಕೂಡ ದೇವರು ನಮ್ಮನ್ನು ಕೊಟ್ಬಿಡ್ತಾನೆ. दास का मतलब है कि वैरी के हाथों में हम चले जाते हैं। ನೀವು ನ್ಯಾಯಸ್ಥಾಪಕರ ಒಂದು ಬುಕ್ ಅನ್ನು ಓದಿದ್ರೆ 7 ಸಾರಿ ದೇವರು ತಾನೇ ಆ ಇಸ್ರಾಯೇಲ್ ಜನರನ್ನ ವೈರಿ ಕೈಲಿ ಒಪ್ಪಿಸಿಕೊಡ್ತಾನೆ. न्याय स्थापकों की पुस्तक को आप देखेंगे तो इस्राएल लोगों को प्रभु वैरी के हाथों में उधर सौंप देता है। ಹಾಗೆ ಇಲ್ಲಿ ಯೋಸೇಫನಲ್ಲಿ ದೇವರಿಗೆ ಉದ್ದೇಶ ಇತ್ತು. ऐसे ही यूसुफ के जीवन में प्रभु की उद्देश्य था। ದೇವರ ಪ್ಲಾನ್ ಯೋಸೇಫನ ಮೇಲಿತ್ತು. यूसुफ के जीवन में प्लान था प्रभु की। ನಿನ್ನಲ್ಲಿ ದೇವರ ಉದ್ದೇಶವಿಲ್ಲದೆ ಯಾವ ಕಷ್ಟಗಳು ನಿನಗೆ ಬರಲ್ಲ. आपकी जीवन में प्रभु की उद्देश्य के बिना कोई कष्ट आपके जीवन में नहीं आएगा। ದೇವರ ಉದ್ದೇಶ ನಿನ್ನಲ್ಲಿದ್ದಾಗನೇ आपकी जीवन में प्रभु की उद्देश्य रहने के समय में ही ನೀನು ಕಷ್ಟಗಳಲ್ಲಿ ಹಾದು ಹೋಗಬೇಕಾಗುತ್ತೆ. आप कष्ट में गुजरना पड़ेगा। ಹಾಲೆಲೂಯಾ. हालेलुया। ಉಳಿದಂತ ಎಲ್ಲ ಅಣ್ಣಂದಿರು सभी उसके भाई ಮನೆಯಲ್ಲಿದ್ರು, घर पे थे, ಸಂತೋಷವಾಗಿದ್ರು, खुशी पे थे, ಲೋಕದಲ್ಲಿ ಜೀವಿಸ್ತಾ ಇದ್ರು. संसार में जी रहे थे। ಅವರಲ್ಲಿ ಯಾರಿಗೂ ದೇವರ ಉದ್ದೇಶ ಕಾಣಲಿಲ್ಲ. उनके जीवन में प्रभु की उद्देश्य को हम नहीं ಆದ್ರೆ दिखाए। ಯೋಸೇಫನಲ್ಲಿ ದೇವರ ಉದ್ದೇಶ ಇದ್ದಿದ್ರಿಂದ मगर यूसुफ के जीवन में प्रभु की उद्देश्य था, ಇದ್ರ ದೇವರಿಂದ ಮುಂದಾಗಿ ಕಳಿಸಲ್ಪಟ್ಟನು. इसलिए प्रभु की ओर से वो आगे में भेजा गया। ವೈರಿಗೆ ಯಾವಾಗ ನಿನ್ನ ಮೇಲೆ ಕಣ್ಣಂದ್ರೆ कब वैरी आपके ऊपर नजर रखता है ಯಾವಾಗ कि ದೇವರ ಉದ್ದೇಶ ನಿನ್ನಲ್ಲಿದೆ ಅಂತ ಗೊತ್ತಾಗುತ್ತೋ कब आपकी जीवन में प्रभु की उद्देश्य रहेगा उसको पता चलता है कि ಆತನು ಎಂದಿಗೂ ನಿನ್ನನ್ನು ಸುಮ್ಮನೆ ಇರ್ಲಿಕ್ಕೆ ಬಿಡಲ್ಲ. कभी भी वो चुप से रहने के लिए नहीं छोड़ेगा। ಹಾಲೆಲೂಯಾ. हालेलुया। ಹಾಲೆಲೂಯಾ. हालेलुया। ಆದ್ರೆ ದೇವರ ಉದ್ದೇಶನೇ ನಿನ್ನ ಜೀವಿತದಲ್ಲಿ ನೆರವೇರೋದು. मगर प्रभु की उद्देश्य ही आपके जीवन में पूरा होगा। ವೈರಿ ನಿನಗೆ ಪ್ರೆಸೆಂಟ್ ಅಲ್ಲಿ ತೊಂದರೆ ಮಾಡಬಹುದು. वैरी एक प्रेजेंट संगति में आपको एक ತಾತ್ಕಾಲಿಕವಾದ ಸಮಸ್ಯೆಗಳನ್ನು ನಿನ್ನನ್ನು ತರಬಹುದು. एक तात्कालिक समस्या आपके जीवन में लेके आएगा। ಆದ್ರೆ ದೇವರ ಉದ್ದೇಶವೇ ನಿನ್ನಲ್ಲಿ ಫುಲ್ಫಿಲ್ ಆಗಲ್ಲ. मगर प्रभु की उद्देश्य ही आपके जीवन में पूरा ಯಾವುದಕ್ಕಾಗಿ होगा। ದೇವರು ನಿನ್ನನ್ನು ಕರೆದನು ಅದನ್ನೇ ನಿನ್ನ ಜೀವಿತದಲ್ಲಿ ದೇವರು ಪೂರ್ತಿಗೊಳಿಸ್ತಾರೆ. प्रभु किस उद्देश्य से आपको बुलाया है उसी उद्देश्य से प्रभु पूरा करेगा। ಹಾಲೆಲೂಯಾ. हालेलुया। ಇಲ್ಲಿ ಯೋಸೇಫನು इधर यूसुफ ದೇವರ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. प्रभु की वचन उसके जीवन में पूरा होने तक यहोवा से वो शोधित हुआ। ದೇವರ ವಾಕ್ಯ ಬರೆಯಲ್ಪಟ್ಟಿದೆ, प्रभु की वचन लिखा ತನ್ನ गया, ಮಾತು ನೆರವೇರುವ ತನಕ. प्रभु की बात पूरा होने तक ಕೆಲವೊಂದು ಸಾರಿ बहुत ನಮ್ಮ बार ಜೀವಿತದಲ್ಲಿ ಕೂಡ हमारे जीवन में भी ದೇವರ ಸಮಯ ಬರುವವರೆಗೂ प्रभु की समय आने तक ನಾವು ಏನೆಲ್ಲ ಪ್ರಯತ್ನ ಮಾಡಿದ್ರು ಅಷ್ಟೇ. कितना भी हमने प्रयत्न किए करेगा तो भी उतना ही है। ದೇವರ ಸಮಯ ಬಂದಾಗ मगर प्रभु की समय कब आता है? ಏನ್ ಪ್ರಯತ್ನ ಮಾಡದೆ ಬೇಡ, ದೇವರ ಎಲ್ಲವನ್ನ ಮಾಡಿ ಮುಗಿಸಿ. आप कुछ भी नहीं करने से प्रभु आपको ऊपर लेके आता है। ಹಾಲೆಲೂಯಾ. हालेलुया। ದೇವರ ಮಾತು ನೆರವೇರಬೇಕಂತ ಬಂದ್ರೆ मगर प्रभु की वचन आपके जीवन में पूरा होना है ದೇವರು तो ತನ್ನ ವಾಕ್ಯದಿಂದ ನಿಮ್ಮನ್ನ ಆತನ ಶೋಧಿತನಾದನು ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. प्रभु की वचन के द्वारा आपको वो शोधन में लेके आता है। ಹಾಲೆಲೂಯಾ. हालेलुया। ಯೋಸೇಫನಲ್ಲಿ ದೇವರ ಪ್ಲಾನ್ ಇತ್ತು. प्रभु की उद्देश्य यूसुफ के जीवन में था। ದೇವರ ಉದ್ದೇಶ ಆತನಲ್ಲಿತ್ತು. प्रभु की उद्देश्य उसके जीवन में था। ದೇವರ ಆತನನ್ನು ಉಪಯೋಗಿಸಬೇಕಾಗಿತ್ತು. प्रभु उसको यूज करना था। ಯೋಸೇಫನ ಆಲೋಚನೆ ಮಾಡಿದ, यूसुफ ने सोचा होगा ಬೈ ಮಿಸ್ಟೇಕ್ बाय मिस्टेक ನಾನು ಇದು ಇವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ, मैं इनके हाथों में मैं फंस गया हूँ। ತಪ್ಪಾದ ಒಂದು ಉದ್ದೇಶದಿಂದ एक गलत एक उद्देश्य से ನಾನು ಐಗುಪ್ತ ದೇಶಕ್ಕೆ ಬಂದ್ಬಿಟ್ಟಿದ್ದೀನಿ. मैं मिस्र देश में आ गया हूँ। ಒಂದು ಚಾನ್ಸ್ ಸಿಕ್ಕರೆ अगर एक चांस मिल ನಾನು ತಿರುಗಿ गया ಮನೆಗೆ ಹೋಗ್ಬೋದು ಎಂಬುದಾಗಿ मैं वापस मेरे घर पे चला जाऊंगा। ಪ್ಲಾನ್ मगर इसका प्लान ಸೆರೆಮನೆಯಿಂದ मगर बंदीगृह से ಅರಮನೆಗೆ ಹೋಗ್ಬೇಕಾಗಿತ್ತು. वो महल पर राजमहल ಅಲ್ಲ, पर ಸೆರೆಮನೆಗೆ ಹೋಗ್ಬೇಕಾಗಿದ್ದು ಆತನ ಮನೆಗೆ ಹೋಗ್ಬೇಕಂತ ಆಲೋಚನೆ ಮಾಡಿದ. मगर वो बंदीगृह में जाना था मगर उसको घर जाने के लिए उसकी सोच था। ಆತನ ಪ್ಲಾನ್ मगर उसका प्लान ಸೆರೆಮನೆಯಿಂದ उसका प्लान ನಾನು ಒಂದು ರಿಕ್ವೆಸ್ಟ್ ಕೇಳಿ ಮನೆಗೆ ಹೋಗ್ತೀನಿ ಅಂತ. अगर बंदीगृह से एक रिक्वेस्ट मैं पाकर देवर मैं घर प्लान जाऊं। मगर प्रभु की ಸೆರೆಮನೆಯಿಂದ ಅರಮನೆಗೆ, मगर वो बंदीगृह से राजमहल कर
हालेलुया। ನಿನ್ನ ಪ್ಲಾನ್ आपकी प्लान ಲೋಕದ ಕಡೆಗೆ, संसार की ओर, ದೇವರ ಪ್ಲಾನ್ मगर प्रभु की ದೇವರ प्लान ಉದ್ದೇಶದ ಕಡೆಗೆ. प्रभु की उद्देश्य की ओर। ಹಾಲೆಲೂಯಾ. हालेलुया। ನಿನ್ನ ಯೋಜನೆ आपकी योजना ಲೋಕವನ್ನು ನೋಡುವಂತದ್ದಾಗಿದೆ. संसार को देखने वाला संगति ದೇವರ है। ಯೋಜನೆ मगर प्रभु की योजना ದೇವರ ರಾಜ್ಯವನ್ನು ಕಟ್ಟುವಂತ प्रभु की ಯೋಜನೆಯಾಗಿದೆ. राज्य को बनने वाला एक संगति है। ಹಾಲೆಲೂಯಾ. हालेलुया। ಆತನ ತಿಳ್ಕೊಂಡ, उसने सोचा ಒಂದು ಅವಕಾಶ ಸಿಗ್ಲಿ ನನಗೆ, मगर एक अवकाश मिले, ನಾನು ಮನೆ ಕಡೆಗೆ ಹೋಗ್ಬಿಡ್ತೇನೆ, मैं घर के पास मैं घर ನನ್ನ चला ಮನೆ ಕಡೆಗೆ जाऊंगा, ನಾನು ತಿರುಗೊಳ್ತೇನೆ, मैं घर ನನ್ನ चला ತಂದೆ ಮನೆಗೆ ನಾನು जाऊंगा, ಹೋಗ್ತೇನೆ. मैं पिता के घर चला जाऊंगा। ದೇವರು मगर प्रभु ತಂದೆ ಮನೆಗೆ ಆತನನ್ನು ಕರೆದುಕೊಂಡು ಹೋಗ್ಲಿಲ್ಲ, मगर पिता के घर पे उसको नहीं लेके गया, ಮನೆಗೆ ಆತನನ್ನು ಕರೆದುಕೊಂಡು उसको ಹೋಗಿಲ್ಲ. राजमहल पर लेके गया। ಇವತ್ತು ಸೆರೆಯಲ್ಲಿರುವವರೇ, आज बंदीगृह में रहने वाले, ಬಂಧನದಲ್ಲಿರುವವರೇ, आज बंधन में रहने वाले, ಸಮಸ್ಯೆಯಲ್ಲಿರುವವರೇ, और समस्या में रहने ನಿನ್ನ वाले, ಸ್ಥಿತಿಯ ಎಂಡ್ ಏನ್ ಗೊತ್ತಾ? आपकी स्थिति क्या है पता है? ಸೆರೆಮನೆ ಎಂಡ್ ಅಲ್ಲ, आपकी बंदीगृह ನಿನ್ನ एंड नहीं, ಜೀವಿತದಲ್ಲಿ ಅರಮನೆಯ ನಿನಗೆ ದೇವರು ಎಂಡ್ ಆಗಿ आपकी ಇಟ್ಟಿದ್ದಾನೆ. एंड राजमहल में है। ನೀನು आप ಅನೇಕರು ನಿನ್ನ ಮೇಲೆ ಇರುವಂತವರಲ್ಲ, आपके ऊपर बहुत लोग रहने वाले नहीं है, ಅನೇಕರು ನಿನ್ನನ್ನು ದಬ್ಬಾಳಿಕೆ ಮಾಡುವಂತವರಲ್ಲ, बहुत लोग आपको नीचे नहीं करने ಅನೇಕರು के लिए, ನಿನ್ನನ್ನು ದೊರೆತನ ಮಾಡುವಂತವರಲ್ಲ, बहुत लोग आपके ऊपर दौलत नहीं ಅನೇಕರ करने के लिए, ಮೇಲೆ ದೊರೆತನ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. बहुत लोगों के ऊपर अधिकार चलाने के लिए आपको प्रभु ने बुलाया ಅನೇಕರ है, ಮೇಲೆ ಆಳುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. बहुत लोगों के ऊपर अधिकार चलाने के लिए प्रभु ने आपको ಅದನ್ನೇ बुलाया ದೇವರು है। ಯೋಸೇಫನ ಜೀವಿತದಲ್ಲಿ ಮಾಡ್ತಾ ಇದ್ದನು. यही यूसुफ के जीवन में प्रभु कर रहा हालेलुया। है। हालेलुया। ಪರಿಸ್ಥಿತಿ ಕಂಡಾಗ परिस्थिति देखने के समय में ಆತನು ರಾಜನಾಗಿ ಕೂಡ ಕಾಣಲಿಲ್ಲ, वो राजा के जैसे नहीं दिखाई पड़ा, ಆತನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕೂಡ ಕಾಣಲಿಲ್ಲ, एक सामान्य व्यक्ति भी वो नहीं दिखाई पड़ा, ಕೈದಿಯಾಗಿ ಕಾಣಲ್ಪಟ್ಟಿದ್ದಾನೆ, ये एक बंदीगृह में कैदी, ಕಟ್ಟಲ್ಪಟ್ಟವನಾಗಿ ಕಂಡಿದ್ದಾನೆ, ये बांधे हुए कैदी के जैसे ನೋವು दिखा रहा है, ಅನುಭವಿಸುವಂತ ವ್ಯಕ್ತಿಯಾಗಿ ये ಕಂಡಿದ್ದಾನೆ, दर्द को सहने वाला व्यक्ति दिखाई पड़ रहा है, ನೋವಲ್ಲಿ ಹಾದು ಹೋಗುವ ವ್ಯಕ್ತಿಯಾಗಿ ಪ್ರೆಸೆಂಟ್ ಆಗಿ ಆತನು ಕಂಡಿದ್ದಾನೆ, दर्द में गुजरने वाला व्यक्ति होके वो गुजर रहा ದುಃಖದಲ್ಲಿ है, ಹಾದು ಹೋಗುವಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟಿದ್ದಾನೆ. ये एक दुख में वो गुजरने वाला व्यक्ति होके वो दिखाई पड़ रहा है। ಆದ್ರೆ ದೇವರ ಉದ್ದೇಶಗಳು ಬಂದಾಗ मगर प्रभु की उद्देश्य कब आया? ಎಲ್ಲವನ್ನ ಜಯಿಸಿದಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟಿದ್ದಾನೆ. सबके ऊपर जीत पाने वाला व्यक्ति उसको बनाया प्रभु ने। हालेलुया। हालेलुया। ಹಾಲೆಲೂಯಾ. हालेलुया। ಎಲ್ಲರೂ ನಿಮ್ಮ ಪಕ್ಕದವರ ಮುಖವನ್ನು ನೋಡಿ ಹೇಳ್ರಿ, ನೀನ್ ಇದ್ದಂಗೆ ಇರಲ್ಲ, आप बगल वाले से कहिए आप कैसे हैं वैसे ही नहीं ಇವತ್ತಿದ್ದಂಗೆ रहेंगे, ನೀನ್ ಇರಲ್ಲ, आप कैसे ऐसे नहीं रहेंगे, ಇವತ್ತಿರುವಂತ ಕಂಡೀಷನ್ ನಾಳೆದಲ್ಲ, आज का कंडीशन कल का नहीं ಇವತ್ತಿನ है, ಕಂಡೀಷನ್ ನಿನ್ನ ನಾಳೆದಲ್ಲ, आज का कंडीशन कल का नहीं ಇವತ್ತಿನ है, ನೋವು ನಾಳೆ ನೋವಲ್ಲ, आज का दर्द कल का दर्द ಇವತ್ತಿನ नहीं है, ದುಃಖ ನಾಳೆ ದುಃಖ ಅಲ್ಲ, आज का दुख कल का ಇವತ್ತಿನ दर्द नहीं ಪರಿಸ್ಥಿತಿ ನಿನ್ನ ನಾಳೆ ಪರಿಸ್ಥಿತಿ है, ಅಲ್ಲ. आज का परिस्थिति कल का परिस्थिति नहीं है। ದೇವರು ಒಂದು ಒಳ್ಳೆದನ್ನ ಇಟ್ಟಿದ್ದಾನೆ. प्रभु एक अच्छा रखा है। ಹಾಲೆಲೂಯಾ. हालेलुया। ಹಾಲೆಲೂಯಾ. हालेलुया। ನಂಬ್ತೀರಾ ಈ ಮಾತನ್ನ? आप विश्वास करेंगे क्या? ಹಾಲೆಲೂಯಾ. हालेलुया। ಈ ಮಾತು ಲೌಕಿಕ ರೀತಿಯಾಗಿ ನಾವು ತೆಗೆದುಕೊಳ್ಳಕ್ಕಾಗಲ್ಲ, ಈ ಸಂಸಾರ ಆತ್ಮಿಕ ರೀತಿಯಾಗಿ ತೆಗೆದುಕೊಂಡಾಗ ಮಾತ್ರ ನಾವು ಉನ್ನತವಾದದನ್ನು ನೋಡ್ಲಿಕ್ಕೆ ಸಾಧ್ಯ. इस बात को संसारिक रीति से नहीं लेंगे आप, आत्मिक रीति से लेंगे तो ऊपर जाएंगे। ಯಾಕೆ? क्यों? ಯಾಕೆ? क्यों? ನನ್ನನ್ನು ನಂಬುವವನು उसके ऊपर विश्वास करने वाला, ಅವನ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತದೆ ಅಂತ ದೇವರ उसके अंदर से ವಾಕ್ಯ. जीवन का नदी बहाएंगे ऐसा कहा है। ಎಷ್ಟು ಚೆನ್ನಾಗಿ ಗೊತ್ತು ನಿಮ್ಮಲ್ಲಿ ಜೀವದ ನದಿ ಇದೆ ಅಂತ. कितने लोगों को पता है कि आपके अंदर जीवन का नदियां हैं, ಆದ್ರೆ ಬಂಡೆ ಹೊಡೆದ್ರೇನೆ ಅದು ನೀರು ಹೊರಗೆ ಬರೋದು. मगर पहाड़ टूटने से वो जीवन का नदी बहते हैं। ಹಾಲೆಲೂಯಾ. हालेलुया। ಅದಕ್ಕೆ ದೇವರು ಮೋಶೆಗೆ ಹೇಳಿದ್ರು, इसलिए मूसा को प्रभु ने ಏನ್ कहा, ನೋಡ್ತಾ ಇದೀಯಾ? क्या देख रहा है? ನೀರಿಲ್ಲ, पानी नहीं है, ಆಶೀರ್ವಾದ ಕಾಣ್ತಾ आशीष नहीं ಇಲ್ಲ, है, ಏನು ಕಾಣ್ತಾ ಇಲ್ಲ. कुछ भी नहीं दिखाई पड़ ಕಾರಣ रहा ಏನು? है, ನೀನ್ ನೋಡ್ತಾ ಇದೀಯಾ, मगर आप देख रहे ಆದ್ರೆ हैं। ದೇವ್ರು ಹೇಳಿದ್ರು, मगर प्रभु ने ಅದನ್ನ कहा ಹೊಡಿ ಅಂತ. उसको आप मारिए। ಪಕ್ಕದವ್ರಿಗೆ ಹೇಳ್ರಿ, ನೋಡ್ತಾ ಇದ್ರೆ ಆಗಲ್ಲ, ಹೊಡೆದ್ರೇನೆ ಸಾಧ್ಯ. अगर बगल वाले से कहिए आप देखते रहेंगे तो कुछ भी नहीं होगा, उसको मारेंगे तो कुछ होगा। ಹಾಲೆಲೂಯಾ. हालेलुया। ಹೇಳ್ರಿ, ಉಕ್ಕುವ ನದಿಗಳು ಹರಿಯುವವು ಅಂತ ಹೇಳಿದ್ರೆ, ಉಕ್ಕುವ ಅಂದ್ರೆ उमड़ने वाले संगति, ನೀವು ಒಂದು ಯಾವ್ದಾದ್ರು ಒಂದು ಇದ್ರ ವಸ್ತುದಲ್ಲಿ ಗಟ್ಟಿಯಾಗಿ ನೀರು ಕಟ್ಟಿದ್ರೆ ಒಂದು ಪಿನ್ ಹೀಗೆ ಹೊಡ್ರಿ, ನೀರು ಹಾಗೆ ಚಿಮ್ಮತ್ತೆ. अगर किसी संगति में आप पानी भर के रखिए, अगर पिन मारेंगे तो ऐसे ही पानी उमड़ के आता है। ಬಂಡೆ ಹೊಡೆದಾಗ ನೀರು ಸ್ಟಾಕ್ ಆಗಿರುವಂತ ನೀರೆಲ್ಲ ಯಾವಾಗ ಹೊರಗೆ ಬರ್ಲಿ ಅಂತ ಕಾಯ್ತಿರುವಂತ ನೀರು ಹೊರಗೆ ಬಂದಿತ್ತು. अगर वो पहाड़ को मारने के समय में अर्थ आ गया? पानी बाहर आऊंगा ऐसा रोकने वाला पानी था। ಟೈಟ್ ಆಗಿ ನೀರಿದೆ, अगर वो उसमें ಆದ್ರೆ टाइट पानी ಬಂಡೆ है, ಗಟ್ಟಿಯಾಗಿದೆ, मगर एक पहाड़ ನೀರು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. पानी बाहर आने के लिए नहीं हो रहा ಯಾವಾಗ है। ಹೊಡೆದಾಯ್ತು, कब वो उससे मारा, ಒಳಗಡೆ ಪ್ರೆಷರ್ ಅಲ್ಲಿರುವಂತ ನೀರು वो प्रेशर में रहने वाला पानी ಚಿಮ್ಮುವುದಕ್ಕೆ ಪ್ರಾರಂಭವಾಯಿತು. वो उमड़ने के लिए शुरू हो गया। ನಿನ್ನಲ್ಲಿರುವಂತ ಜೀವಿತದಲ್ಲಿ, आपके जीवन में, ನಿನ್ನ ಜೀವಿತದಲ್ಲಿ आपके जीवन में ಅಂತ ಉಕ್ಕುವ ಹೊರತೆ ಇದೆ. वैसे उमड़ने वाला ನಿನ್ನಲ್ಲಿ ಹರಿಯುವಂತ ನದಿಗಳು आपके बहाने वाला ಸಾಧಾರಣ ನೀರು ಹರಿಯುವ ನೀರಲ್ಲ, ये एक सामान्य ಉಕ್ಕುವ ಹೊರತೆ, ये वो एक उमड़ने ಅನೇಕರ का ದಾಹವನ್ನ ತೀರಿಸುವಂತ ಹೊರತೆ ಆಗಿದೆ. बहुत लोगों का एक देने वाला पानी है आपके अंदर। ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ನು, इसलिए प्रभु यीशु मसीह ने ನನ್ನ कहा, ನಂಬುವವನ ಹೊಟ್ಟೆ ಒಳಗಿಂದ आप मेरे को विश्वास करने वाला पेट से ಜೀವಕರವಾದ ಹೊಳೆಗಳು, जीवन का नदियां, ಜೀವದ ನದಿಗಳು, जीवन का नदियां, ಉಕ್ಕುವ ನದಿಗಳು, उमड़ने वाला एक नदी,
ಏನ್ ಮಾಡ್ತವೆ? ಅದಕ್ಕೆ ನೀವೇನ್ ಮಾಡ್ಬೇಕು? आपको क्या करना है? ಈ ಜೀವದ ನದಿಗಳು ಹರಿಬೇಕಂತ ಏನ್ ಮಾಡ್ಬೇಕು? एक जीवन का नदी बहाना है तो आपको क्या करना है? ಏನ್ ಮಾಡ್ಬೇಕು ಹೇಳ್ರಿ? आपको क्या करना है? ಅರಣ್ಯಕಾಂಡ नंबर्स 21ನೇ ಅಧ್ಯಾಯದಲ್ಲಿ 21 अध्याय में 16ನೇ ವಚನ ಓದ್ರಿ. 16वां वचन पढ़िए. ಅಲ್ಲಿಂದ ಅವರು ಬೇರೆ ಸ್ಥಳಕ್ಕೆ ಬಂದರು. ಜನರನ್ನು ಕೂಡಿಸಿಕೋ, ನಾನು ಅವರಿಗೆ ಜಲಾಧಾರವನ್ನು ಉಂಟು ಮಾಡಿಕೊಡುವೆನು ಎಂದು ಯೆಹೋವನು ಮೋಶೆಗೆ ಹೇಳಿದ ಮಾತು ಇಲ್ಲಿನ ಬಾವಿಯ ವಿಷಯವಾದದ್ದೇ. ಆ ಕಾಲದಲ್ಲಿ ಇಸ್ರಾಯೇಲರು ಈ ಹಾಡನ್ನು ಗಾನ ಮಾಡಿದರು. ಏನೆಂದರೆ, ಬಾವಿಯೇ ಆ ಉಕ್ಕಬೇಕಾದ್ರೆ ಏನ್ ಮಾಡ್ಬೇಕು? उसको उबलना रहेगा तो क्या करना है? ಕುತ್ಕೊಂಡ್ರೆ ಆಗತ್ತಾ? बैठने से होता ಸುಮ್ಮನೆ है? ಕೂತ್ರೆ ಆಗತ್ತಾ? चुप से बैठने से होता है क्या? ಉಲ್ಲಾಸ ಪಟ್ರು ಗಾನ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು. आप उल्लास रीति से आपको नाचना है और ಅನ್ಯ ಭಾಷೆ गाना है. ಮಾತಾಡ್ಬೇಕಾದ್ರೆ ದೇವರೊಂದಿಗೆ ಡ್ಯಾನ್ಸ್ ಮಾಡಿ ದೇವರನ್ನು ಸಂತೋಷ ಪಡ್ತಾ ಆರಾಧನೆ ಮಾಡ್ಬೇಕು. अन्य भाषा में बातें करने के समय में आप खुशी से प्रभु की आराधना करना है. ಹೇಳ್ರಿ, ಉಕ್ಕುತ್ತಾ ಬಾ, उबल से आ, ಉಕ್ಕುತ್ತಾ ಬಾ ಹಂಗ ಹಾಡ್ತಾ ಇರ್ಬೇಕು. ರಬ್ಬ ಬಬ್ಬ ಬಬ್ಬ ಅಂತ ಹೇಳ್ಬೇಕು. ಆಗಲೇ ಅದು ಉಕ್ಕು ಆಗ್ತಾನೆ ಹೊರಗೆ ಬರೋದು. ಹಾಲೆಲೂಯಾ. हालेलुया. ಸ್ತ್ರೀಯರಿಗೆ ಗೊತ್ತು. स्त्रियों को पता है, स्त्रियों को पता है. ಪಾತ್ರೆ ಮೇಲೆ ಕುದಿಯುವಂತ ನೀರಿನ ಮೇಲೆ ಪಾತ್ರೆ ಇಟ್ರೆ ಏನಾಗುತ್ತೆ? ನೀರು ಉಕ್ಕುತ್ತಾ ಪಾತ್ರೆ ಟಪ 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 ಹೊಡ್ಕೊಳತ್ತೆ. ಅವ್ರ ತಾನೆ उबलना रहने वाला पानी के ऊपर कुछ बर्तन रखिएगा तो क्या होगा? ಅದನ್ನ ಒತ್ತಿದ್ರು ಬಿಡತ್ತ ಕೇಳತ್ತಾ? वो ऐसे दबाएगा तो ಹೊರಗೆ ಬರುತ್ತೆ. वो फोर्सबली वो बाहर आता है. ಬಂಡೆ ನಿನ್ನಲ್ಲಿರುವಂತ ಕಠಿಣತ್ವ ಒಡೆದ್ರೇನೆ बाहर पहाड़ एक कठिन रीति का संगति वो टूटेगा तो ही ಹೊರಗೆ ಬರೋದು ಆ ಜೀವ ಜಲ. बाहर आने वाला संगति जीवन का जल. ಹಾಲೆಲೂಯಾ. हालेलुया. ಇದನ್ನ ದೇವರು ಯೋಸೇಫನಲ್ಲಿ ಮಾಡೋದಕ್ಕೆ ರೆಡಿ ಇದ್ರು. ये यूसुफ के जीवन में करने के लिए प्रभु रेडी था. ದೇವರು ಅದನ್ನ ಕಠಿಣತ್ವವನ್ನು ಒಡೆಯೋದಕ್ಕೆ ರೆಡಿ ಇದ್ರು. इसके ये कठिन संगति को तोड़ने के लिए प्रभु रेडी था. ದೇವರು ಆತನ ಒಳಗೆ पवित्र आत्मा ಒಂದು ಜೀವ ಜಲವನ್ನ ಇಟ್ಟಿದ್ರು. एक जीवन का जल उसके अंदर रखे ಅದು थे. ಐಗುಪ್ತ ದೇಶಕ್ಕೆ ಮಾತ್ರ ಫ್ಲಡ್ ಆಗಲಿಲ್ಲ. वो मिस्र देश के लिए ಇಡೀ नहीं हुआ. ದೇಶದ ಎಲ್ಲ ಪ್ರಪಂಚದ ಜನರಿಗೆ सारे ಫ್ಲಡ್ ಫ್ಲೋ ಆಯಿತು. वो सारे संसार के देश के सभी लोगों को वो आशीष हो गया. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಅದಕ್ಕೆ ನೀನೇನ್ ಮಾಡ್ಬೇಕು? इसलिए आपको क्या करना है? ಫಸ್ಟ್ ಡ್ರೈ ಲ್ಯಾಂಡ್ ಅಲ್ಲಿ ಬೀಳ್ಬೇಕು. आपको ड्राई लैंड में आपको जाना है. ನೀರಿಲ್ದ ಬಾವಿಗೆ ಬೀಳ್ಬೇಕು ಫಸ್ಟ್. आपको पानी के बिना रह के कुएं में आपको गिरना है. ಹಾಲೆಲೂಯಾ. हालेलुया. ನೀರಿಲ್ದ ಬಾವಿಗೆ ಬಿದ್ರೆ, बिना पानी का कुएं में गिरेगा ಒಂದ್ तो ವೇಳೆ क्या होगा? ನೀರಿರುವಂತ ಬಾವಿಗೆ ಏನಾದ್ರು ಒಂದು ಬಿದ್ದಿದ್ರೆ ಏನಾಗ್ತಿತ್ತು ಹೇಳ್ರಿ? अगर पानी रहने वाले कुएं में उसको गिरेगा तो क्या होता था उसको? ಏನಾದ್ರೂ ಮಾಡಿ ಈಜ್ ಹಾಕೊಂಡು ಮೇಲ್ ಬರ್ಬೋದಿತ್ತು. अगर वो तैर कर ऊपर आता था, ಯಾರ ಸಹಾಯ ತಗೊಂಡು ಮೇಲ್ ಬರ್ಬೋದಿತ್ತು. किसी की एक सहायता लेके ऊपर आता था. ದೇವರು ಆತನನ್ನ ಒಂದು ರೀತಿಯಲ್ಲಿ ತಿದ್ದುವುದಕ್ಕೆ ಪ್ರಾರಂಭ ಮಾಡಿದಾಗ, प्रभु एक रीति से उसको सही करने के लिए ದೇವರ ಫ್ಲಡ್ ಆತನ ಒಳಗೆ ಫ್ಲೋ ಆಗುವುದಕ್ಕೋಸ್ಕರವಾಗಿ, प्रभु की एक जीवन का जल उसके अंदर से बहाने के लिए ಆತನ ಯಾರ ಸಹಾಯವಿಲ್ಲದೆ ದೇವರ ಸಹಾಯದಿಂದ ಮೇಲೆ ಬರಬೇಕಾಗಿತ್ತು. प्रभु की सहायता से, किसी की सहायता से नहीं, प्रभु की सहायता से ऊपर आना था. ದೇವರು ನಿಮ್ಮನ್ನು ಉನ್ನತಿಗೆ ತರಬೇಕಾಗಿದ್ರೆ अगर प्रभु आपको उन्नति में लेके आना ಯಾರ है तो ಸಹಾಯ ಬೇಕಾಗಿಲ್ಲ. किसी की सहायता आपको नहीं ದೇವರ चाहिए. ಸಹಾಯ ನಿಮಗಿದ್ರೆ ಸಾಕು. प्रभु की सहायता आपको रहेगा तो बस ದೇವರ है. ಸಹಾಯ ನಿಮಗಿದ್ರೆ प्रभु की सहायता आपको रहेगा ಯಾರು तो ನಿಮಗೆ ಸಹಾಯ ಮಾಡಬೇಕಾಗಿಲ್ಲ. किसी का सहायता आपको नहीं चाहिए. ದೇವರ ನಿಮ್ಮನ್ನ ಮೇಲೆ ಎತ್ತುವುದಕ್ಕೆ ದೇವರು ಪ್ರಾರಂಭಿಸ್ತಾನೆ. प्रभु ही आपको ऊपर लेके आने के लिए सोचता ನಿನ್ನಲ್ಲಿ है. ಜೀವ ಜಲ ಇರುವಾಗ, आपका जीवन का जल आपके अंदर ಆ रहने से, ಉಕ್ಕುವ ಹೊರತೆ ಇದ್ದಾಗ, वो उबलने वाला एक जीवन का जल रहने से ನಿನ್ನಲ್ಲಿರುವಂತ ಶಾರೀರಿಕ ಬಲಗಳು ಮುರಿಯಲ್ಪಟ್ಟಾಗ आपके अंदर का शारीरिक बल कब तोड़ता ಫ್ಲಡ್ है, ಹೊರಗೆ ಬರ್ತದೆ. वो फ्लड ऊपर आता है. ಅದು ಅನೇಕರಿಗೆ ಆಹಾರವನ್ನು ಕೊಡುವಂತದ್ದಾಗಿದೆ. बहुत लोगों को आहार देने वाला संगति होता है. हालेलुया. हालेलुया. ಅದಕ್ಕೆ ದೇವರ ಆತನನ್ನು ಹೊರಗೆ ತೆಗೆದುಕೊಂಡು ಬಂದ. कब प्रभु ने उसको बाहर लेके आया, ಈಗ ತಂದೆ ಹೇಳ್ದ, पिता कहने लगा, ಮಗನೇ 37ನೇ ಅಧ್ಯಾಯದಲ್ಲಿ, ಆದಿಕಾಂಡ 37ನೇ ಅಧ್ಯಾಯದಲ್ಲಿ, उत्पत्ति का 37 अध्याय में ನಿನ್ನ ಅಣ್ಣಂದರು ಕುರಿ ಕಾಯುವುದಕ್ಕಾಗಿ ಹೋಗಿದ್ದಾರೆ. आपके भाई भेड़ बकरे चराने के लिए गए हैं. ಈಗ ಅವರು ಎಲ್ಲರೂ ಅವರು ಹೋಗ್ತಿದ್ದ ಸ್ಥಳ ಯಾವುದು ಗೊತ್ತಾ? वो सभी जाने वाला वो स्थल क्या था पता है? ಶೆಕೆಮ್. शेकेम. ಶೆಕೆಮಿಗೆ ಅವ್ರು ಹೋಗ್ತಾ ಇದ್ರು. शेकेम के लिए वो जा रहे थे. ಶೆಕೆಮ್ ಎಂಬ ಸ್ಥಳಕ್ಕೆ ಅವ್ರು ಹೋಗ್ತಾ ಇದ್ರು. शेकेम के एक स्थल पे वो जा रहे थे. ನೀವು ಮನೆಗೆ ಹೋಗಿ ನೋಡ್ರಿ ನಂತರ. आप घर पे जाके उसको देखिए. ಶೆಕೆಮ್ ಅಂದ್ರೆ शेकेम का मतलब है, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, उधर ऐसा लिखा गया, ಶೋಲ್ಡರ್ ಎಂಬುದಾಗಿ. वो शोल्डर. ಶೋಲ್ಡರ್ ಅಂದ್ರೆ शोल्डर का मतलब है कि ನಮ್ಮ ಒಂದು ದೇಹದಲ್ಲಿ ಸ್ಟ್ರಾಂಗ್ ಆಗಿರುವಂತ ಸ್ಥಳ ಇದು. हमारे शरीर में एक स्ट्रांग रहने वाला एक संगति ಅಂದ್ರೆ है. ಹೊತ್ತುಕೊಂಡು ಹೋಗುವಂತದ್ದು, वो बोझ उठाने वाला ಭಾರವನ್ನು संगति. ಎತ್ತುವಂತದ್ದು, एक बोझ को उठाने वाला संगति. ಯಾಕಂದ್ರೆ ಎಲ್ಲಾ ಭಾಗದಲ್ಲಿ ನಿಮಗೆ ಗಟ್ಟಿಯಾದ ಸ್ಥಳ ಇದೆ. मगर सभी एक शरीर में एक स्थल ये है ಈ कि शरीर है. ಶೆಕೆಮ್ ಎಂಬ ಹೆಸರು मगर शेकेम का ನೀವು अर्थ है ಹಿಂದಿನ कि, ಅಧ್ಯಾಯದಲ್ಲಿ ಓದಿದ್ರೆ और पिछले अध्याय में आप पढ़ेंगे तो ನಿಮಗೆ ಗೊತ್ತಿರಬೇಕು, आपको पता चलना है ಇದು कि ಇದು ಒಂದು ರಾಜನ ಹೆಸರು. ये एक राजा का एक नाम है. ಈತನು ಆ ಒಂದು ಶೆಕೆಮ್ ಸ್ಥಳದಲ್ಲಿ ಇವರು ಕುರಿಗಳನ್ನ ಕಾಯಿಸ್ತಾ ಇದ್ರು. उस स्थल पे ये बैल बकरी को चरा रहे थे. ನಿಮಗೆ ಗೊತ್ತಿರಬೇಕು, आपको पता चला होगा ಯಾಕೋಬನ ಮಗಳ ಹೆಸರೇನು? याकूब का पुत्री का नाम क्या था?
ದೀನಳು. दीना। ಆದ್ರೆ ಹೀಬ್ರೂ ಅರ್ಥದ ಪ್ರಕಾರ हिब्रू एक पद उस नाम से ಆ अर्थ है कि ಹೆಸರಿಗೆ ಅಪೋಸಿಟ್ ಒಂದು ವರ್ಡ್ ಇದೆ, उसकी नाम की अपोजिट एक अर्थ है ದಯಾನ ಅಂತ ಅದರ ಅರ್ಥ. डयाना। डयाना ದಯಾನ ಅಂದ್ರೆ डयाना का मतलब है ಅಟ್ರಾಕ್ಷನ್ ಮಾಡುವಳು ಅಂತ. एक अट्रैक्शन, मोहित करने की संगति। ಅಟ್ರಾಕ್ಷನ್ ಅಂದ್ರೆ अट्रैक्शन का मतलब है कि ಈಗ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ, ತಮ್ಮನ್ನ ಅಟ್ರಾಕ್ಷನ್ ಮಾಡೋದಕ್ಕಾಗಿ ಮೇಕಪ್ ಜಾಸ್ತಿ ಮಾಡ್ತಾರೆ. सामान्य रीति से लोग अट्रैक्शन करने के लिए क्या करते हैं, मेकअप लगाते ದಯಾನ हैं। ಎಲ್ಲಿ ಇರ್ತದೋ ಆ ಸ್ಪಿರಿಟ್ ಆಫ್ ಅಟ್ರಾಕ್ಷನ್ ಅಲ್ಲಿ ಇರ್ತದೆ. डयाना का एक संगति किधर रहता है, अट्रैक्शन करने वाला एक स्थिति संगति रहता है। ಅದಕ್ಕಾಗಿಯೇ ಈ ಶೇಕೆಮ್ इसलिए शेकेम ಅವನ ಅಟ್ರಾಕ್ಷನ್ ಆಗಿದ್ದು वो अट्रैक्शन करने वाला संगति था ದೀನಳ ಮೇಲೆ. दीना का जीत में। ಆದ್ರೆ मगर ಅವರು ಅವರ ಮನೆಯವರು ಅದಕ್ಕೆ ಪ್ರೋತ್ಸಾಹ ಮಾಡಲಿಲ್ಲ ಅಂತ ತಿಳಿದುಕೊಂಡು उसके घर वाले उसको प्रोत्साहन नहीं दिए, ಅವಳ ಲೈಫ್ ಹಾಳಾಯ್ತಲ್ಲಿ. उसकी एक जिंदगी उधर खराब हो गया। ಆದ್ರೆ ಲೇಳಿಗೆ ಹುಟ್ಟಿದಂತ ಮಕ್ಕಳು मगर लिया में उत्पन्न हुआ बच्चे, ಅವರು ಹೋಗಿ ಅವನನ್ನ ಸಾಯಿಸ್ಬಿಡ್ತಾರೆ, उन लोगों को जाके उन लोगों ने मार दिया ಶೇಕೆಮನ. शेकेम में। ಅಂದ್ರೆ उसका मतलब ಇವರು ಯಾವುದನ್ನ ಸ್ಟ್ರಾಂಗ್ ಅಂತ ತಿಳಿದುಕೊಂಡಿದ್ರು, उसने क्या समझा था कि ये स्ट्रांग है, ಅಂದ್ರೆ ಯಾವುದು ಲೋಕದ ರೂಢಿಯಲ್ಲಿ ಆತ್ಕೊಂಡಿದ್ರು, क्या एक संसारिक रीति में वो ಯಾವ ಸ್ಥಳದಲ್ಲಿ ಅಟ್ರಾಕ್ಷನ್ ಆಗಿತ್ತು क्या एक अट्रैक्शन संगति वो देख रहे थे, ಆ ಸ್ಥಳಕ್ಕೆ ಈಗ ಯೋಸೇಫನು ಹೋಗ್ತಾ ಇದ್ದಾನೆ. उस स्थल पे यूसुफ जा ಆ रहा है। ವಚನವನ್ನು ಓದೋಣ. उस वचन को हम पढ़ेंगे। ಅದು 33ನೇ ಅಧ್ಯಾಯ 18ನೇ ವಚನದಿಂದ ಸ್ಟಾರ್ಟ್ ಆಗುತ್ತೆ ಶೇಕೆಮ್ ವಿಷಯ. उत्पत्ति का पुस्तक 33 अध्याय का 18 वचन से वो शुरू ಒಂದು होता ವಚನವನ್ನು ಓದ್ರಿ, 33:18. है। एक वचन को आप पढ़िए। ಸುರಕ್ಷಿತವಾದ ಸ್ಥಳಕ್ಕೆ ಬಂದನು. सुरक्षित एक स्थल पे वो आ गया। ಆದ್ರೆ ಅವ್ರು ಯಾಕೆ ಹೋಗ್ತಾ ಇದ್ರು ಆಗಿದ್ರೆ? उधर क्यों जा रहे थे वो सभी? ಸುರಕ್ಷಿತವಾದ ಸ್ಥಳ, सुरक्षित एक स्थल था, ಸುರಕ್ಷಿತವಾದ ಸ್ಥಳ, ಸೇಫ್ಟಿ ಪ್ಲೇಸ್. एक सुरक्षित स्थल के लिए वो जा रहे थे। ಲೋಕದ ಆ ಜನರು ಅವರು ಆಲೋಚನೆ ಮಾಡಿದ್ದು ಸುರಕ್ಷಿತವಾದ ಸ್ಥಳ ಶೆಕೆಮ್ ಎಂಬುದಾಗಿ. संसार के लोग उन्होंने सोचा कि ये सुरक्षित जगह है। ಆದ್ರೆ ಯಾಕೋಬನ ಮಕ್ಕಳು मगर याकूब के पुत्र ಲೇಳಿಗೆ ಶಾರೀರಿಕ ಸಂಬಂಧವಾಗಿ ಹುಟ್ಟಿದ್ರ ನಿಮಿತ್ತವಾಗಿ ಶಾರೀರಿಕ ಬಲಹೀನತೆಗಳು ಯಾರ ಮೇಲಿತ್ತು? ಏಲಿ ಅಥವಾ ಆ ಸ್ತ್ರೀಯ ಮಕ್ಕಳ ಮೇಲಿತ್ತು. ಯಾರ ಮಕ್ಕಳ ಮೇಲೆ? ಲಿಯಾಳ ಮಕ್ಕಳ ಮೇಲೆ. लिया में उत्पन्न हुए वो शारीरिक संगति का एक संगति वो बच्चे के ऊपर था। ಹಾಗಾಗಿ इसलिए ಯಾರನ್ನ ಕೊಂದ್ರವರು? किस स्थल पे वो आए? ಪಕ್ಕದವರು ನೋಡಿ ಹೇಳ್ರಿ, बगल वाले से आप कहिए, ನಿನ್ನಲ್ಲಿ आपके अंदर ಶಾರೀರಿಕ ಸಂಬಂಧವಾದ ಪಾಪಗಳು ಬಲಹೀನತೆಗಳು ಇದ್ರೆ, शारीरिक रीति का संबंध और पाप का बलहीनता रहेगा तो ನಿನ್ನಲ್ಲಿ ಲೋಕದ ದೃಷ್ಟಿಯಲ್ಲಿ ಕೊಲ್ಲುವಷ್ಟು ನಿನ್ನಲ್ಲಿ ಆಲೋಚನೆಗಳಿರ್ತದೆ. संसार को एक मारने के लिए घात करने का जैसा संगति आपके अंदर रहता है। ಇದರಿಂದ ನಿನ್ನ ಸಾಯಿಸ್ಬಿಡ್ತಾ ಇದೆ. अगर आप मिलेगा तो आपको घात कर दूंगा। ಅದು ಲೇಳಿಗೆ ಹುಟ್ಟಿದ ಸಂತತಿ. वो लेया के जीवन में रहने वाला संगति, ಶಾರೀರಿಕವಾಗಿ ಬರುವಂತ ಆಲೋಚನೆ, शारीरिक रीति से आने वाला एक सोच, ಬಹಳ ಒಬ್ಬ ವ್ಯಕ್ತಿಯಲ್ಲಿ ರೋಷಗೊಳ್ಳುವಷ್ಟು ಸಿಟ್ಟುಗೊಳ್ಳುವಂಥದ್ದು ಇದು. ನೀನು ಲಿಯಳ ಸ್ಪಿರಿಟ್. एक आदमी में गुस्सा और बहुत ये गुस्से से रहने वाला संगति है कि लेया का अंदर रहने वाला स्पिरिट है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಈ ಲಿಯಳು ये लेया ಲಾಬಾನನ ಮೊದಲನೆಯ ಹೆಂಡತಿಯ ये ಮಕ್ಕಳು. लाबान की पहले पत्नी का बेटी है। ಲಾಬಾನನ लाबान ಎರಡನೇ ಹೆಂಡತಿಯ ಮಕ್ಕಳೇ ರಾಹೇಳು. दूसरी पत्नी का वो बेटी राहेल है। ಸ್ವಲ್ಪ ಹಿಂದೆ ನೀವು ಜನರೇಷನ್ ಓದಿದ್ರೆ अगर आप पिछले एक जनरेशन को आपको ಲಾಬಾನನ देखें तो ಮೊದಲನೇ ಹೆಂಡತಿ लाबान का पहले पत्नी ಶಾರೀರಿಕ ಸಂಬಂಧ ಪಾಪದಿಂದ ಹುಟ್ಟಿದಂತ ಸಂತತಿ. शारीरिक संबंध से पाप से एक जन्मी हुई ಆ संगति। ಬಲಹೀನತೆ ನಿಮಿತ್ತವಾಗಿ उस बलहीनता का निमित्त ಯಾಕೋಬನಿಗೆ याकूब को ಈ ಮಕ್ಕಳ ನಿಮಿತ್ತವಾಗಿ इस बच्चे के निमित्त ಕೆಟ್ಟ ಹೆಸರು ಬಂದಿತ್ತು. एक बुरा नाम आ गया। ಅರ್ಥ ಆಯ್ತಾ? आपको समझ में आया? ತಪ್ಪು ಯಾಕೋಬಂದಲ್ಲ, याकूब की गलती नहीं है। ತಪ್ಪು ಯಾರ್ದು? अगर गलती किसका है? ಲೇಯಳ ಮಕ್ಕಳಿಂದ. लेया की एक बच्चे से। ಬಟ್ ಮಿಸ್ಟೇಕ್ ಎಲ್ಲಾಗಿದೆ, मगर गलती किधर गया? ಲಾಬಾನನ ಮೊದಲನೆಯ ಸಂತತಿಯಿಂದ. अगर लाबान की पहले संतति ಆದ್ರೆ से हो, ಕೆಟ್ಟ ಹೆಸರು ಯಾರಿಗೆ ಬರ್ತಾ ಇದೆ? मगर बुरा एक नाम किसको आ रहा है? ಯಾಕೋಬನಿಗೆ. याकूब के ऊपर। ನೀನು आप ಸರಿಯಾದ ವ್ಯಕ್ತಿ ಆಗಿದ್ರು, अगर सही व्यक्ति आप होगे तो भी, ತಪ್ಪಾದ ಸ್ನೇಹಿತನೊಂದಿಗೆ ಜೀವಿಸಿದ್ರೆ अगर गलत एक दोस्त से आप जिएंगे तो ನಿನ್ನ ಹೆಸರು ಕೂಡ ಕೆಟ್ಟು ಹೋಗ್ತದೆ. आपकी नाम भी खराब हो जाता है।
ಹಾಲೆಲೂಯಾ. हालेलुया. ಇದೆಷ್ಟು ಜನರಿಗೆ ಈ ಪಾಯಿಂಟ್ ಅರ್ಥ ಆಯ್ತು? कितने लोगों को ये आंस ಹಾಗಾಗಿ ಶೆಕೆಮನನ್ನು ಕೊಲ್ಲಿಕ್ಕೆ ಆ ಸ್ಪಿರಿಟ್ ಆಫ್ ಡೆತ್ ಎಲ್ಲಿಂದ ಕೆಲಸ ಮಾಡಿದೆ? वो ಶೆಕೆಮ್ में वो स्पिरिट ऑफ डेथ किधर से काम किया है? ಒಂದು ವೇಳೆ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಸ್ಪಿರಿಟ್ ಆಫ್ ಡೆತ್ ಅಥವಾ ಸ್ಪಿರಿಟ್ ಆಫ್ ಸುಸೈಡ್, ಸ್ಪಿರಿಟ್ ಆಫ್ ಕೆಲಸ ಅದು ನಿನ್ನ ಕುಟುಂಬದಲ್ಲಿ ಅದು ಫಾಲೋ ಮಾಡ್ತಾ ಇದ್ರೆ, अगर आत्महत्या की ये मरने का संगति आपके जीवन में वो घर ಅದು पे रहेगा ನಿನ್ನಿಂದ तो, ಅಲ್ಲ, ये आपके से नहीं, ಜನರೇಷನ್ ಇಂದ ಬಂದಂತ ಸಮಸ್ಯೆ. वो वंशावली से आया है. ಅದನ್ನ ಕತ್ತರಿಸಿ ಬಿಡ್ರಿ, उसको काट देना है, ಅದನ್ನ ಬ್ರೇಕ್ ಮಾಡ್ರಿ. उसको ब्रेक करना है. ನಿನ್ನಿಂದ ನಿನ್ನ ಕುಟುಂಬಕ್ಕೆ ಅದು ಫಾಲೋ ಆಗಬಾರ್ದು, आपसे वो आपके ನಿನ್ನ परिवार में नहीं ಜನರೇಷನ್ ಗೆ आना ಅದು है. ಫಾಲೋ ಆಗಬಾರ್ದು. आपके वंशावली में नहीं आना है. ಅದರ ನಿಮಿತ್ತವಾಗಿ उसके निमित्त उसका निमित्त ಶೆಕೆಮನು ಕೊಲ್ಲಲ್ಪಟ್ಟನು. शेकेम में वो ಯಾವ ಸ್ಥಳ ಇವರು ಸುರಕ್ಷಿತವಾಗಿ ತಿಳ್ಕೊಂಡಿದ್ರು, कौन सा स्थल वो सुरक्षित उसने सोचा था, ಯಾವ ಸ್ಥಳದಲ್ಲಿ ಡಯಾನಾ ಅಥವಾ ಸ್ಪಿರಿಟ್ ಆಫ್ ಅಟ್ರಾಕ್ಷನ್ ಅವರ ಮೇಲೆ ತೊಂದರೆ ಮಾಡಿತ್ತು, किस स्थल पे वो डायना का एक स्पिरिट उधर अट्रैक्शन किया था, ಅದೇ ಸ್ಥಳದಲ್ಲಿಯೇ ದೀನ ಹುಟ್ಟಿದ್ದು. उसी स्थल पे दीना जन्मी थी. 34ನೇ ವಚನ ಓದ್ರಿ. 34ನೇ ಅಧ್ಯಾಯ 1ನೇ ವಚನ. 34 अध्याय का पहला वचन. ನೋಡ್ರಿ, ಇದರ ನಿಮಿತ್ತವಾಗಿ इसके निमित्त ಲೇಳಿಗೆ ಹುಟ್ಟಿದಂತ ಯಾರಿಬ್ಬರು ವ್ಯಕ್ತಿಗಳು ಹೋಗಿದೆ ತೊಂದರೆ ಮಾಡಿದ್ರು ಗೊತ್ತಾ? किस दोनों व्यक्ति ने उधर जाके उसको खराब किया पता है? ಶೆಕೆಮನು, ಅಲ್ಲಿ 13ನೇ ವಚನ ಯಾರಾದ್ರೂ ಓದ್ರಿ. 13वां पद पढ़िए कोई. ಶೆಕೆಮನು ತಮ್ಮ ತಂಗಿಯಾದ ದೀನಳನ್ನು ಕೆಡಿಸಿದ್ದರಿಂದ ಯಾಕೋಬನ ಮಕ್ಕಳು ಅವನಿಗೂ ಅವನ ತಂದೆಯಾದ ಆಮೋರನಿಗೂ ಕಪಟದಿಂದ ಉತ್ತರ ಕೊಟ್ಟು, ಸುನ್ನತಿ ಇಲ್ಲದವನಿಗೆ ನಮ್ಮ ತಂಗಿಯನ್ನು ಕೊಡುವುದಕ್ಕಾಗುವುದಿಲ್ಲ, ಹಾಗೆ ಕೊಡುವುದು ನಮಗೆ ಅಪಮಾನ. ನಿಮ್ಮಲ್ಲಿ ಪುರುಷರೆಲ್ಲರೂ ಸುನ್ನತಿ ಮಾಡಿಸಿಕೊಂಡು ನಮ್ಮಂತೆ ಆಗಬೇಕು. ಹೀಗಾಗುವ ಪಕ್ಷದಲ್ಲಿ ಮಾತ್ರ ನಾವು ನಿಮ್ಮ ಮಾತಿಗೆ ಒಪ್ಪಿ ನಮ್ಮ ಹೆಣ್ಣು ಮಕ್ಕಳನ್ನು ನಿಮಗೆ ಕೊಡುತ್ತಾ, ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಳ್ಳುತ್ತಾ ನಿಮ್ಮಲ್ಲಿ ವಾಸ ಮಾಡಿ ನಿಮ್ಮೊಂದಿಗೆ ಒಂದೇ ಕುಲವಾಗಿರುವೆವು. ನೀವು ನಮ್ಮ ಮಾತಿಗೆ ಒಪ್ಪದೆ ಸುನ್ನತಿ ಮಾಡಿಸಿಕೊಳ್ಳದೆ ಹೋದರೆ ನಾವು ನಮ್ಮ ಹುಡುಗಿಯನ್ನು ಕರೆದುಕೊಂಡು ಹೊರಟು ಹೋಗುತ್ತೇವೆ ಅಂದರು. 25ನೇ ವಚನಕ್ಕೆ ಬನ್ರಿ. ಈಗ 25 वचन पे आइए. 3ನೇ ದಿನದಲ್ಲಿ ಅವರು ಗಾಯದಿಂದ ಬಹು ಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳಲ್ಲಿ ಇದು ವೆರಿ ಇಂಪಾರ್ಟೆಂಟ್. इधर याकूब के पुत्र ದೀನಳ ಅಣ್ಣಂದಿರಾದ ಸಿಮಿಯೋನ್, ಲೇವಿ, ಇಬ್ರು. ಸಿಮಿಯೋನ್ ಲೇವಿ और लेवी, ಇವ್ರು ಯಾರ ಮಕ್ಕಳು? ये किसके बेटे थे? ಈಗ ರಾಹೇಲಿಗೆ ಹುಟ್ಟಿದ ಮಕ್ಕಳು ಯಾರು? राहेल को जन्मे हुए पुत्र कौन थे? योसेफ, बेंजामिन. ಲೇಳಿಗೆ ಹುಟ್ಟಿದ ಮಕ್ಕಳು ಯಾರು? लेया में उत्पन्न हुए पुत्र. ಅವರಷ್ಟು ಜನರಲ್ಲಿ ಇಬ್ಬರ ಹೆಸರಿನಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. उन सारे लोगों, सिमियोन, लेवी, ಇಬ್ಬರ ಕೈಯಲ್ಲಿ ये दोनों हाथों में ಕತ್ತಿ ಹಿಡಿದುಕೊಂಡು ನಿರ್ಭಯವಾಗಿದ್ದ. वो एक तलवार को पकड़ के निर्भय रीति से. ಹೇಳಿ, ನಿನ್ನಲ್ಲಿ ಶಾರೀರಿಕ ಬಲಹೀನತೆಗಳು, मगर शारीरिक रीति का बलहीनता ಯಾವಾಗ ವರ್ಕ್ ಆಗತ್ತೆ? कब वर्क होता है? वो ನೀನು ಶಾರೀರಿಕವಾಗಿ ಜೀವಿಸಿದಾಗ, अगर संसारिक रीति से आपको जीते हैं, ಶಾರೀರಿಕ ಕಾರ್ಯದಲ್ಲಿ ನೀನು ಚಲಿಸಿದಾಗ, शारीरिक रीति से कब, ಶಾರೀರಿಕ ನೋಟದಲ್ಲಿ ನೀನು ಚಲಿಸಿದಾಗ, शारीरिक रीति से कब देखते हैं, ಶಾರೀರಿಕ ಒಂದು ಉದ್ದೇಶದಲ್ಲಿ ನೀನು ಚಲಿಸಿದಾಗ, शारीरिक रीति की एक उद्देश्य ಶಾರೀರಿಕವಾಗಿ ಕೆಲಸವಾಯಿತು. शारीरिक रीति से काम करता है. हालेलुया, हालेलुया. ಇದರ ನಿಮಿತ್ತವಾಗಿ इसके निमित्त ಯಾಕೋಬನು ಮಾಡಿದ ಸಣ್ಣ ಮಿಸ್ಟೇಕ್, याकूब ने किया हुआ छोटा सा गलती, ಲೇವಿಗೆ ಲಿಯಾಳಿಂದ ಹುಟ್ಟಿದಂತ ಮಕ್ಕಳು लेया से उत्पन्न हुआ बच्चे ಕತ್ತಿಯನ್ನು ಹಿಡ್ಕೊಳ್ಳೋರಾದ್ರು, वो तलवार को पकड़ने वाले हो गए. ಆದ್ರೆ ರಾಹೇಲನಿಂದ ಹುಟ್ಟಿದಂತ ಮಕ್ಕಳು मगर राहेल से उत्पन्न हुआ बच्चे ದೇವರ ವಾಕ್ಯವನ್ನು ಹಿಡಿದಂತ प्रभु की ವ್ಯಕ್ತಿಗಳಾಗಿದ್ದರು. वचन को पकड़ने वाले बच्चे बन गए. ಅರ್ಥ ಆಗಿಲ್ಲ. ಶಾರೀರಿಕದಿಂದ ಹುಟ್ಟಿದವರು शारीरिक रीति से जन्मे हुए ಲೋಕದ ಕತ್ತಿ ಹಿಡ್ಕೊಳ್ತಾರೆ. संसार की रीति से तलवार पकड़ते हैं. ವಾಗ್ದಾನವಾಗಿ ಹುಟ್ಟಿದವರು मगर वाचा से पैदा हुए ದೇವರ ವಾಕ್ಯದ ಕತ್ತಿಯನ್ನು प्रभु ಹಿಡಿದುಕೊಳ್ತಾರೆ. की वचन की तलवार को पकड़ते हैं. ವಾಕ್ಯದಿಂದ ಶೋಧಿತನಾಗುವ ತನಕ ಅಂತ ಬರೆಯಲ್ಪಟ್ಟಿದೆ. वचन से शोधित होने तक ऐसा लिखा गया है. ಹಾಲೆಲೂಯಾ. हालेलुया. ಈಗ ಶೇಕೆಮಿಗೆ ಹೋಗುವಾಗ अभिषेक में जा रहे हैं. ಈಗ 37ನೇ ಅಧ್ಯಾಯಕ್ಕೆ ಬನ್ರಿ. अभी 37 अध्याय पे आए. ಈಗ ಅಣ್ಣಂದ್ರು अभी उसके भाई ಯೋಸೇಫನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಟ್ಟಿದ್ದಾರೆ. यूसुफ के विचार में ಆತನ ವಿಷಯದಲ್ಲಿ उसके विचार में ನೀನು ಕನಸು ಕಾಣುವನೆಂಬುದಾಗಿ ಹೇಳಿದ್ದಾರೆ. आप एक स्वप्न देखने वाले व्यक्ति कहा गए हैं. ಈಗ 12ನೇ ವಚನಕ್ಕೆ ಬನ್ರಿ. उधर 12वां वचन पे आप आइए. उत्पत्ति का 37 12वां वचन. ಈಗ ಎಲ್ಲಿ ಹೋಗಿದ್ದಾರೆ ತಿರುಗಿ? इधर किधर गए हैं सभी? ಹೋಗ್ತಾ ಏನ್ ಪ್ಲಾನ್ ಮಾಡಿದ್ದಾರೆ? वो जाने के समय में उन्होंने क्या एक प्लान किया है?
ಯಾರನ್ನ ಸಾಯಿಸ್ಬಿಡೋಣ? किसको हम घात करेंगे? ಕನಸು ಕಾಣುವವನನ್ನ, स्वप्न देखने वाला व्यक्ति को, ನನಗೆ ಅಡ್ಡಿಯಾಗಿರುವಂತ ವ್ಯಕ್ತಿಯನ್ನ, मेरे को एक रुकाने वाला व्यक्ति को, ಶೇಕೆಮಿಗೆ ಹೋಗುವುದಕ್ಕೆ ಮೊದಲು, शेकेम को जाने के पहले, ಶೇಕೆಮ್ ಅಂದ್ರೆ शेकेम का मतलब ಶಾರೀರಿಕವಾಗಿ शारीरिक रीति से ಆಲೋಚನೆ ಮಾಡುವ, सोचने वाला, ಶಾರೀರಿಕವಾಗಿ शारीरिक रीति से ಅಟ್ರಾಕ್ಷನ್ ಮಾಡುವ, अट्रैक्शन करने वाला, ಶೇಕೆಮ್ ಅಂದ್ರೆ शेकेम का मतलब ಶಾರೀರಿಕವಾಗಿ शारीरिक रीति से ಉದ್ದೇಶವನ್ನ ಮಾಡುವ, ಶಾರೀರಿಕವಾಗಿ शारीरिक रीति से ಕೊಲ್ಲುವಂತ ಸ್ಥಳ घात करने वाला संगति, शेकेम। ಈಗ ಇವನು ಹೋಗ್ತಾ ಇದ್ದಾನೆ. अभी ये जा रहा है, ಯಾರು? कौन? ಇವರೆಲ್ಲ ಅಣ್ಣಂದ್ರು ಹೋಗ್ಬಿಟ್ಟಿದ್ದಾರೆ. सभी भाई जा ಈಗ ಅಪ್ಪ ಹೇಳ್ತಾ गए, ಇದ್ದಾನೆ, उसका पिता कह रहा है ನೀನು ಕೂಡ ಶೇಕೆಮಿಗೆ ಹೋಗು. आप भी शेकेम में चले जाइए। ಹೋಗ್ತಾ ಇರುವಾಗ वो जाने के समय में ಈಗ अभी ಈಗ ಉದಾಹರಣೆ ಕೊಡ್ತೀನಿ. एक उदाहरण मैं दूंगा। ಯಾಕೋಬನ 10 ಮಕ್ಕಳು ಕುಡುಕರು ಅಂತ ತಿಳ್ಕೊಳ್ರಿ. अगर याकूब के 10 बच्चे भी ओपियकुड हैं, ಇಬ್ರು ಕುಡಿಯೋದಿಲ್ಲ, अगर 2 बच्चे नहीं पीते हैं, ಆದ್ರೆ 12 ಜನ ಒಟ್ಟಿಗೆ ಹೋಗ್ತಾ ಇದ್ದಾರೆ. 12 आदमी भी उसे 12 आदमी भी उसे साथ में चल रहे ನೀನ್ हैं। ನೋಡಿದ್ರೆ ಏನ್ ಹೇಳ್ತೀಯ ಅವ್ರಿಗೆ? अगर आप देखेंगे तो उन लोगों को क्या कहते हैं आप? ಯಾಕೋಬನ ಮಕ್ಕಳು ಎಲ್ಲರೂ ಕುಡುಕರು, याकूब के बच्चे सब ओपियकुड हैं। ಅವರಿಬ್ರು ನಿಯತ್ತಿದ್ರು. वो सभी 2 आदमी अच्छे रहेंगे तो सभी को बोलते हैं आप। ಆದ್ರೆ ಎಲ್ಲರೂ ಹೇಳೋರು, ಏಯ್ ಎಂತ ಯಾಕೋಬ ನಿನ್ನ ಮಕ್ಕಳೆಲ್ಲ ಕುಡುಕರು. याकूब क्या याकूब है, आपके सभी बच्चे पियकुड हैं। ಕರೆಕ್ಟಾ? सही कहते हैं कि नहीं? ಆದ್ರೆ ವಾಗ್ದಾನ ಒಳಗಿದೆ ಇಲ್ಲಿ. उधर वाचा उसके अंदर है, ಇಬ್ಬರು ವ್ಯಕ್ತಿಗಳು ಅಲ್ಲಿ ಇದ್ದಾರೆ, 2 व्यक्ति उधर है, ಬಟ್ ಹೆಸರು ಮಾತ್ರ ಕುಡುಕ. मगर वो नाम वो पियकुड है। ರೈಟ್? सही है ಅರ್ಥ कि नहीं? ಮಾಡ್ಕೊಳ್ತಾ ಇದ್ದೀರಾ? आप समझ में ले रहे हैं कि ಶೇಕೆಮಿಗೆ ಹೋದಾಗ शेकेम में जाने के समय में, ಯೋಸೇಫನನ್ನು ನೋಡಿದಾಗ ಜನರು ಏನ್ ಹೇಳ್ತಾ ಇದ್ರು? यूसुफ को देखने के समय में लोग क्या कर रहे थे? ಅಷ್ಟೇ ಅವ್ರು, ये भी ऐसा ही ಅಷ್ಟೇ. नहीं? ಅರ್ಥ ಆಗ್ತದೆಯಾ? आपको समझ में आ रहा है? ಶೇಕೆಮ್ ಅಂದ್ರೆ शेकेम का मतलब ಅಟ್ರಾಕ್ಷನ್ ಮಾಡುವಂತ ಸ್ಥಳ. अट्रैक्शन करने वाला ಶೇಕೆಮ್ ಅಂದ್ರೆ स्थल। शेकेम का मतलब ಕೊಲ್ಲುವಂತ ಸ್ಥಳ. वो घात करने का ಶೇಕೆಮ್ स्थल। ಅಂದ್ರೆ शेकेम का मतलब ಶಾರೀರಿಕವಾಗಿ शारीरिक रीति से ಡಿಸೈಡ್ ಮಾಡುವಂತ ಸ್ಥಳ. ये एक डिसाइड करने वाला संगति है। ಹಾಲೆಲೂಯಾ. हालेलुया। ಮುಂದೆ ಹೋಗೋಣ. आगे में चलेंगे। ಯೋಸೇಫನಿಗೆ ಅಣ್ಣಂದಿರು ಶೇಕೆಮಿನಲ್ಲಿ ಆಡುಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳಿಸುತ್ತೇನೆ ಎಂದು ಹೇಳಲು, ಇಗೋ ಇದ್ದೇನೆ. ಇಸ್ರಾಯೇಲನು ಅವನಿಗೆ, ನೀನು ಹೋಗಿ ಅಣ್ಣಂದಿರ ಯೋಗಕ್ಷೇಮವನ್ನು, ಆಡುಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಡಲು ಅವನನ್ನು ಹೆಬ್ರೋನಿನಲ್ಲಿರುವ ತಗ್ಗಿನಿಂದ ಕಳುಹಿಸಲು ಯೋಸೇಫನು ಹೊರಟನು. उधर उसने उससे कहा, जा अपने भाइयों और भेड़ बकरियों का हाल देख आ कि वे कुशल से तो है, फिर मेरे पास समाचार ले आ। सो उसने उसको हेब्रोन की तरह इसमें विदा कर दिया और वो ಈಗ ಎಲ್ಲಿಂದ ತನ್ನ ತಂದೆ ಕಳಿಸ್ತಾ ಇದ್ದಾನೆ? अभी किधर से उसको पिता भेज रहा है? ಹೆಬ್ರೋನಿನ ತಗ್ಗಿನಿಂದ ಆತನನ್ನು ಕಳಿಸ್ತಾ ಇದ್ದಾನೆ. हेब्रोन की तराई से उसको भेज रहा है। ಹೆಬ್ರೋನ್ ಅಂದ್ರೆ हेब्रोन का मतलब ಸಂಬಂಧಗಳನ್ನು ಕಟ್ಟುವಂತ ಸ್ಥಳ. एक रिश्ते को बांधने वाला संगति। ಹೆಬ್ರೋನ್ ಅಂದ್ರೆ हेब्रोन का मतलब है ಎರಡು ಸಂಬಂಧಗಳನ್ನು ಜೋಡಿಸುವಂತ ಸ್ಥಳ. 2 रिश्ते को जुड़ने वाला संगति है। ಹೆಬ್ರೋನ್ ಅಂದ್ರೆ हेब्रोन का मतलब ಸಣ್ಣ ಪ್ರಾರಂಭ. एक छोटा सा प्रारंभ। ಹೆಬ್ರೋನ್ ಅಂದ್ರೆ हेब्रोन का मतलब ನಿನ್ನ ಅಂದ್ರೆ ಸಣ್ಣ ಪ್ರಾರಂಭದಿಂದ ನಿನ್ನ ಮೇಲಕ್ಕೆ ಬರುವಂತದ್ದು ಎಂಬುದಾಗಿ. छोटे से प्रारंभ से आप उन्नति में आना संगति। ಈಗ ಯೋಸೇಫನು यूसुफ ಇಲ್ಲಿವರೆಗೂ ಕುಟುಂಬದಲ್ಲಿ ಬೆಳೆದಿದ್ದಾನೆ, अभी घर पे वो पला है, ಕುಟುಂಬದಲ್ಲಿ ಬೆಳೆದಿದ್ದಾನೆ, घर पे पला है, ಕುಟುಂಬದಲ್ಲಿ ಸಂತೋಷ ಪಟ್ಟಿದ್ದಾನೆ. परिवार में वो खुशी में है। ಎಲ್ಲರೂ ತಂದೆ ತಾಯಿಗಳು ಮಾಡುವಂತ ಒಂದು ಅಡಿಗೆಯಲ್ಲಿ ಆ ಸಂತೋಷದಲ್ಲಿ ಆತನು ಪಾಲು ತೆಗೆದುಕೊಂಡಿದ್ದಾನೆ. वो माँ बाप के अंदर वो खाने वाला संगति में वो खुशी ಈಗ ಇಲ್ಲಿ ಆತನ ಆಶೀರ್ವಾದ ಪ್ರಾರಂಭವಾಗಬೇಕಾಗಿತ್ತು. उसकी आशीष इधर से शुरू होना था। ಇಲ್ಲಿವರೆಗೂ ಕಂಡಿದ್ದು ತಂದೆಯ ಮನೆ ಆಶೀರ್ವಾದ ಅಷ್ಟೇ. इधर ही उसने देखा है पिता के घर की ಆದ್ರೆ आशीष, ದೇವರ ಮಾತು ಅವರಲ್ಲಿ ನೆರವೇರುವುದಕ್ಕಾಗಿ, मगर प्रभु की ये वाचा उसके अंदर पूरा होने के लिए ತಂದೆಯ ಮನೆ ಆಶೀರ್ವಾದದಿಂದ ಆತನನ್ನು ದೇವರು ಪ್ರತ್ಯೇಕಿಸಿದ್ದಾನೆ. पिता की घर से उसको अलग कर रहा है। ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುವಾಗ, अगर प्रभु की उद्देश्य आपके जीवन में पूरा होना है तो ಲೋಕದಿಂದ ದೇವರು ನಿನ್ನನ್ನು ಬೇರ್ಪಡಿಸ್ತಾನೆ. संसार से आपको प्रभु अलग करेगा। ಬೇಕಾ? ಎಷ್ಟು ಜನಕ್ಕೆ ಇಷ್ಟ? कितने लोगों को आपको पसंद है? ದೇವರ ಆಶೀರ್ವಾದ ನಿನ್ನಲ್ಲಿ ನೆರವೇರಬೇಕಾದ್ರೆ अगर प्रभु की आशीष आपके जीवन में पूरा होना ಮೊದಲು है तो ದೇವರು ಸಂಬಂಧಗಳನ್ನು ದೇವರು ದೂರ ಮಾಡ್ತಾನೆ. एक रिश्ते को प्रभु अलग करता ನೀನು है। ಆತುಕೊಂಡಂತ ಸ್ಥಳವನ್ನು ದೇವರು ಚೇಂಜ್ ಮಾಡ್ತಾನೆ. आपकी संगति पे ನೀನು आपने ಡಿಪೆಂಡ್ ಆಗಿರುವಂತ ಸ್ಥಳವನ್ನು ದೇವರು ಬೇರ್ಪಡಿಸ್ತಾನೆ. डिपेंड हुआ संगति स्थल को ನೀನು ಆತುಕೊಂಡಂತ ವಿಚಾರಗಳನ್ನು ದೇವರು ದೂರ ಮಾಡ್ತಾನೆ. आपने क्या सोचा था उस सोच को आप ನೀನು ಯಾವುದರ ಮೇಲೆ ನೆಲೆಗೊಂಡು ಇದರಲ್ಲಿ ನನ್ನ ಲೈಫ್ ಸೆಟ್ಲ್ ಎಂಬುದಾಗಿ ತಿಳ್ಕೊಂಡಿದ್ದ ದೇವರು ಅದನ್ನು ದೂರ ಮಾಡ್ತಾನೆ. आप इसी संगति में लाइफ सेटल है, उस संगति को प्रभु अलग करता है। ಹೆಬ್ರೋನಿಂದ
ದೇವರು ನಿನ್ನನ್ನು ಪ್ರಾರಂಭಿಸ್ತಾನೆ. हेब्रोन से प्रभु शुरू करता है. ಎಲ್ಲ ಹೇಳ್ರಿ, ಹೆಬ್ರೋನಿಂದ ನನ್ನ ಲೈಫ್ ಪ್ರಾರಂಭವಾಗಲಿ. सभी कहिए हेब्रोन से मेरा लाइफ शुरू ಸಣ್ಣ हो. ಪ್ರಾರಂಭ छोटा सा एक ದೊಡ್ಡ प्रारंभ ಉದ್ದೇಶಕ್ಕಾಗಿ. एक बड़ा ಎಲ್ಲ उद्देश्य ಹೇಳ್ರಿ, के लिए. ಸಣ್ಣ ಪ್ರಾರಂಭ छोटा प्रारंभ ದೊಡ್ಡ ಉದ್ದೇಶಕ್ಕಾಗಿ. ಬಡ ಉದ್ದೇಶ ಹೇಳಿ ನನ್ನೊಟ್ಟಿಗೆ ಹೇಳಿ, ಸಣ್ಣ ಪ್ರಾರಂಭ छोटा प्रारंभ ದೊಡ್ಡ ಉದ್ದೇಶ. बड़ा आशीष के ಸಣ್ಣ लिए. ಸಭೆ छोटा ದೊಡ್ಡ कलश ಸಭೆಗಾಗಿ, बड़ा ಸಣ್ಣ कलश ರೂಮ್ ದೊಡ್ಡ ಮನೆಗಾಗಿ, ಸಣ್ಣ ಬ್ಲೆಸ್ಸಿಂಗ್ಸ್ ದೊಡ್ಡ ಆಶೀರ್ವಾದಕ್ಕಾಗಿ. आमेन. ಸಣ್ಣ ಸ್ಟೇಜ್ एक छोटा स्टेज 5,000 ಸ್ಟೇಜ್ ಅನ್ನು ನೋಡುವುದಕ್ಕಾಗಿ. 5,000 लोगों को स्टेज पे लाने के लिए. ಹಾಲೆಲೂಯಾ. हालेलुया. ಸೆಲ್ ಗ್ರೂಪ್ ಅಲ್ಲಿ ಟೀಚ್ ಮಾಡಿದವರು सेल ग्रुप में आप टीच करने ದೊಡ್ಡ वाले. ಸ್ಟೇಜ್ ಅಲ್ಲಿ ಟೀಚ್ ಮಾಡ್ತಾರೆ. एक बड़ा स्टेज ಸಣ್ಣ में आप teach ಕೆಲಸವನ್ನ करेंगे. ಮಾಡಿದವರು, छोटा काम करने वाले. ಆಲಯದಲ್ಲಿ ಸಣ್ಣ ಕೆಲಸವನ್ನ ಪ್ರಾರಂಭಿಸಿದವರು, एक एक छोटा काम करने ಚೇರು वाले. ಒರೆಸಿದವರು, एक कुर्सी को पोंछने वाले. ಸಾವಿರಾರು ಜನರ ಮುಂದೆ ನಿಂತುಕೊಳ್ಳುವಂತ ದೇವರು ನಿನ್ನ ನಿಲ್ಲಿಸ್ತಾನೆ. 1000 लोगों के आगे में खड़े करने के लिए प्रभु करता ದೇವರು है. ಯೋಸೇಫನನ್ನು ಪ್ರಾರಂಭಿಸುವಾಗ यूसुफ के जीवन में ಹೆಬ್ರೋನಿನ ತಗ್ಗಿನಲ್ಲಿ ದೇವರು ಪ್ರಾರಂಭಿಸಿದ್ದಾರೆ. हेब्रोन की तरह इससे प्रभु ने शुरू ಹೆಬ್ರೋನಿನ किया. ತಗ್ಗಿನಿಂದ ಆತನ ಲೈಫ್ ಅನ್ನ ದೇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ हेब्रोन की तरह इससे प्रभु उसकी लाइफ को शुरू कर रहा है. ಹೋಗುವಂತ ಸ್ಥಳ ಬಂದಾಗ वो जाने वाला संगति आने के ಹೆಬ್ರೋನಿಂದ समय ಪ್ರಾರಂಭಿಸಿದ್ದಾನೆ. हेब्रोन से शुरू किया. ಈಗ ಅವರು ಶೇಕಮಲ್ಲಿಲ್ಲ, अभी शेके में नहीं है, ದೋತಾನಲ್ಲಿದ್ದಾರೆ. वो दोथान में है. ಇಷ್ಟು ದಿನ ಶೇಕೆಮಲ್ಲಿದ್ರು, अभी शेके में थे, ಈಗ ದೋತಾನಲ್ಲಿದ್ದಾರೆ. अभी दोथान में है. ಎಷ್ಟು ಜನ ಗೊತ್ತು ದೋತಾನ್ ಅಂದ್ರೆ? दोथान का मतलब कितने लोगों को पता है? ದೇವರ ಸುರಕ್ಷಿತವಾದ ಸ್ಥಳ. प्रभु की एक सुरक्षित स्थल है. ಇವರಿಗೆ ಗೊತ್ತಿಲ್ಲ, उनको पता नहीं है, ಇವರಿಗೆ ಗೊತ್ತಿಲ್ಲ, उसको ही पता नहीं है, ಇವರಿಗೆ ಗೊತ್ತಿಲ್ಲ उसको पता नहीं ನಾವೆಲ್ಲಿ है. ಹೋಗಿದ್ದೀವಿ ಅಂತ. मैं किधर जा ಆದ್ರೆ रहा हूं. ದೇವರಿಗೆ ಗೊತ್ತು, मगर प्रभु को पता ನನ್ನ है. ಮಗನನ್ನು ನಾನು ಸುರಕ್ಷಿತ ಮಾಡಬೇಕೆಂಬುದಾಗಿ. मेरे बेटे को मेरे सुरक्षित स्थल पे रखने के लिए प्रभु को पता है. ಹಾಲೆಲೂಯಾ. हालेलुया. ನೀನ್ ನೆನೆಸಿರಬಹುದು, आपने सोचा ನೀನಿರುವಂತ होगा, ಸ್ಥಳ ಸುರಕ್ಷಿತ ಅಲ್ಲ ಅಂತ. आप रहने वाले संगति सुरक्षित नहीं है. ಆದ್ರೆ ದೇವರಿಗೆ ಗೊತ್ತು, मगर प्रभु को पता है, ಆತನಿಟ್ಟಿರುವಂತ ಸ್ಥಳ ನನ್ನ ಮಕ್ಕಳಿಗೆ ಸುರಕ್ಷಿತ ಎಂಬುದಾಗಿ. उसने रखा हुआ स्थल वो सुरक्षित है. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಎಷ್ಟು ಜನ ನಂಬ್ತೀರಿ? कितने लोग विश्वास करते ನನ್ನ हैं? ಸುರಕ್ಷತೆಯ ಸ್ಥಳಕ್ಕಿಂತ ದೇವರ ಸುರಕ್ಷತೆಯ ಸ್ಥಳ ನನಗೆ ಕ್ಷೇಮ ಎಂಬುದಾಗಿ. मेरे सुरक्षित स्थल से प्रभु ने रखा हुआ सुरक्षित स्थल वो ನನ್ನನ್ನು ನಾನು ಸೇಫ್ಟಿ ಮಾಡೋದಕ್ಕಿಂತ ದೇವರ ಸೇಫ್ಟಿ ಒಳಗೆ ನಾನು ಬರುವಂತದ್ದು ಬಹಳ मेरे को ಪ್ರಾಮುಖ್ಯ. मैं सेफ्टी करने से प्रभु की सुरक्षता में आना ही अच्छा है. ಹಾಲೆಲೂಯಾ. हालेलुया. ಈಗ ದೋತಾನಲ್ಲಿ ಬರುವಾಗ अभी दोथान में ದೂರದಿಂದಲೇ ಪ್ಲಾನ್ ಮಾಡ್ತಾ ಇದ್ದಾರೆ, एक दूर से वो प्लान कर रहे हैं, ಇದನ್ನೇನಾದ್ರೂ ಮಾಡ್ಬೇಡಣ. अभी इसको कुछ भी कर देंगे. ಹಾಲೆಲೂಯಾ. हालेलुया. ಎಷ್ಟು ಜನ ಕೇಳಿಸ್ಕೊಂಡಿದ್ರಿ 4 ಮೇಕೆಗಳು ಎಂಬುದಾಗಿ? कितने लोग आपने सुना है कि 4 बकरी के बारे में? ಯಾರು ಕೇಳಿಸ್ಕೊಂಡಿಲ್ಲ? आपने नहीं सुना होगा. 4 ಮೇಕೆಗಳು, 4 बकरियां, 4 ಆಡು ಕುರಿಗಳು. 4 बेड़ियां. ನೋಡೋಣ ನೆಕ್ಸ್ಟ್. ನಿಮ್ಗೆ ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಮಾತಾಡೋಣ. ಈಗ ಬೇಡ. अभी नहीं है, और एक बार हम कहेंगे. 4 ಆಡು ಕುರಿಗಳು ಎಂಬುದಾಗಿ, 4 बकरियां. ಅದು ಮುಂದೆ ನೋಡೋಣ. ಇವತ್ತಿನ ಸಬ್ಜೆಕ್ಟ್ ಅದಲ್ಲ. आज की सब्जेक्ट वो नहीं है. ಈಗ मगर ಅವರು ದೂರದಿಂದ ಬರುವಂತ ಸ್ಥಳದಲ್ಲಿ ये दूर से आने वाला स्थल से ही ಈಗ ರೂಬೇನ್ ಅಲ್ಲಿದ್ದಾನೆ. अभी रूबेन उधर है. ಯಾರಿದ್ದಾರೆ? कौन है उधर ही? ರೂಬೇನಿಗೆ ಹೇಳ್ತಾ ಇದ್ದಾರೆ ಇವರೆಲ್ಲರೂ ಸೇರಿ, रूबेन को सभी कह रहे हैं ಅವನನ್ನ ಸಾಯಿಸ್ಬಿಡೋಣ, उसको हम घात कर देंगे, ಸಾಯಿಸ್ಬಿಡೋಣ. उसको घात कर ಈಗ देंगे. ರೂಬೇನ್ ಹೇಳ್ತಾನೆ, अभी रूबेन ಅವನನ್ನ कहा है, ಸಾಯಿಸೋದ್ ಬೇಡ, उसको नहीं घात करेंगे, ಅವನನ್ನ ಒಂದು ಗುಂಡಿಯಲ್ಲಿ ಹಾಕೋಣ. उसको एक कुएं में हम डाल देंगे. ಹಾಲೆಲೂಯಾ. हालेलुया. ಎಲ್ಲರೂ ನಿಮಗೆ ಗೊತ್ತಿರಲಿ, सभी को आपको पता ನೀವು चले, ಕುರಿಗಳನ್ನ ಮೇಯಿಸುವಂತವರು भेड़ बकरियां को चराने वाले ಅವರು ನೀರಿರುವಂತ ಸ್ಥಳದಲ್ಲಿ ಕರ್ಕೊಂಡು ಹೋಗ್ತಾರೆ. वो पानी रहने वाले वो स्थल पे लेके जाते हैं. ನೀರಿರುವಂತ ಸ್ಥಳದಲ್ಲಿ ಕುರಿಗಳನ್ನ ಮೇಯಿಸ್ತಾರೆ. पानी रहने वाले स्थल पे भेड़ बकरियां को ಆದ್ರೆ चराते हैं. मगर ಇದನ್ನ ಗುಂಡಿಗೆ ಹಾಕುವಾಗ उस कुएं में डालने के ಅಲ್ಲಿ समय ನೀರಿರ್ಲಿಲ್ಲ. उधर पानी नहीं था. ಯಾಕೆ? क्यों? ಸುತ್ತಲೂ ನೀರಿದೆ, सभी जगह पे पानी ಅಲ್ಲಿ है, ನೀರಿಲ್ಲ. मगर उधर पानी नहीं है. ಕೆಲವೊಂದು ಸಾರಿ बहुत बार ದೇವರು ನಮ್ಮನ್ನು ತನ್ನ ಉದ್ದೇಶಕ್ಕಾಗಿ ಸ್ಥಾಪಿಸುವಾಗ प्रभु के उद्देश्य में हमको खड़े करने के लिए ನಮ್ಮನ್ನ ಈ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ. इस स्थिति में हमको प्रभु लेके जाता है. ಹಾಲೆಲೂಯಾ. हालेलुया. ರೂಬೇನ್ रूबेन ಅಲ್ಲಿಲ್ಲ. ಈಗ उधर नहीं है. ಸ್ವಲ್ಪ ಹೊತ್ತಿಗೆ एक थोड़े वक्त ಬರುವಷ್ಟರೊಳಗಾಗಿ उस आने के पहले ही ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, उधर प्रभु के वचन लिखा गया, ಆತನನ್ನ ಮಾರ್ಬಿಟ್ಟಿದ್ದಾರೆ. उसको उन लोगों ने बेच दिया है. ಹಾಗಿದ್ರೆ ರೂಬೇನ್ ಎಲ್ಲೋದ? रूबेन किधर गया? ಒಟ್ಟಿಗೆ ಇದ್ದವನು. वो साथ में था. ಬರುವಾಗ ಆತನನ್ನ ಸಾಯಿಸ್ಬೇಡ್ರಿ, ಗುಂಡಿಗೆ ಹಾಕ್ರಿ ಅಂತ ಹೇಳಿದವನು, वो आने के तक उसको वो एक कुएं में डाले ऐसे खाने वाला, ಗುಂಡಿಗೆ ಹಾಕಿದ ನಂತರ वो कुएं में डालने के बाद ರೂಬೇನ್ ಸ್ವಲ್ಪ ಸಮಯದಲ್ಲಿ ಕಾಣಲಿಲ್ಲ. रूबेन थोड़ा वक्त के लिए नहीं दिखाई पड़ा. ಬರುವಷ್ಟರೊಳಗಾಗಿ आने के पहले ही ಇವನು ಮಾರಲ್ಪಟ್ಟಿದ್ದಾನೆ. वो बेच दिया गया है. ಇವನು ಬಂದು ಕೇಳುವ ನೋಡುವಾಗ वो आके देखने के समय में ಇವ್ರು ಹೇಳ್ತಾ ಇದ್ದಾರೆ, वो कह रहे हैं ಯಾರೋ ಅವನನ್ನು ತೆಗೆದುಕೊಂಡು ಹೋದ್ರು ಎಂಬುದಾಗಿ. वो कोई व्यक्ति उसको लेके गए हैं. ಅಯ್ಯೋ ಇದು ಅಂತ ಅಪರಾಧ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. वो ऐसा गलती मत कीजिए ऐसा कह रहे हैं. ಸ್ವಲ್ಪ ಸೆಕೆಂಡ್ ಅಲ್ಲಿ
एक ही सेकंड में, ಸ್ವಲ್ಪ ಸಮಯದಲ್ಲಿ थोड़ा समय ರೂಬೇನಲ್ಲಿ ಇಲ್ಲ. रूबेन नहीं है. ಕೆಲವೊಂದು ಸಾರಿ बहुत बार ದೇವರ ಉದ್ದೇಶ ನಮ್ಮಲ್ಲಿರುವಾಗ प्रभु की उद्देश्य पूरा होने के समय में ನಮಗೆ ಸಹಾಯ ಮಾಡುವಂತವರೇ हमको सहायता करने वाला व्यक्ति ही ದೇವರು ನಮ್ಮನ್ನು ಅವರನ್ನು ಸ್ವಲ್ಪ ಇಲ್ಲದಂತ ಮಾಡ್ಬಿಡ್ತಾನೆ. थोड़ा वक्त के लिए प्रभु दूर रखता है. ಅರ್ಥ ಆಗ್ತಾ ಇದೆಯಾ? आपको समझ में आ रहा ಈಗ है? ಎಕ್ಸಾಂಪಲ್, अभी एक ನನಗೆ ಯಾರೋ उदाहरण, ಸಹಾಯ ಮಾಡ್ತಾ ಇದ್ದಾರೆ, कोई व्यक्ति मेरे को सहायता करने वाला, ನಾನು ಅವ್ರ ಮೇಲೆ ಡಿಪೆಂಡ್ ಆದೆ. ಈಗ उसके ऊपर मैं ಅವ್ರ डिपेंड हो ಮೇಲೆ ನನ್ನ गया. ಮೇಲೆ ಕನಿಕರ ಇದೆ. ಏನಾದ್ರೂ ಮಾಡಿ ಅವನು ತಪ್ಪಿಸಬಹುದು, कैसे भी उसको हम वो निकाल सकते ಹೇಗಾದ್ರೂ हैं, ಮಾಡಿ ಅವನು ತಿರುಗಿ ಕರ್ಕೊಂಡು ಹೋಗಬಹುದು. और कैसे भी उसको लेके जा सकते ರೂಬೇನ್ हैं. ಪ್ಲಾನ್ ಮಾಡಿದಾನೆ. मगर रूबेन ने ಈಗ ದೇವರಲ್ಲಿ ನೋಡ್ತಾ ಇದ್ದಾನೆ, मगर प्रभु देख रहा है, ರೂಬೇನ್ ನೋಡಿದಾನೆ, ರೂಬೇನ್ देख रहा है, ಅದನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾನೆ उसने सोचने लगा है कि ಮತ್ತು ಅವನನ್ನು ಮನೆ ಕರ್ಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡಿದಾನೆ. कैसे भी उस बच्चे को घर पे लेके जाएंगे, ऐसा कर रहा है वो. ದೇವರ ಪ್ಲಾನ್ ಬಂದಾಗ मगर प्रभु की प्लान आने के समय में ಪಕ್ಕದವ್ರಿಗೆ ಹೇಳ್ರಿ, बगल वाले से कहिए, ನಿನ್ನ ಸಹಾಯ ಮಾಡುವಂತ ವ್ಯಕ್ತಿಗಳ ನಿನ್ನ ಮುಂದೆ ಕಣ್ಣೆ ಕಾಣಲ್ಲ. कौन सहायता करने वाला व्यक्ति रहता है उसको प्रभु नहीं दिखाई पड़ेगा. ನೀನು ಅಯ್ಯೋ ಅವತ್ತೇ ಫೋನ್ ಸ್ವಿಚ್ ಆಫ್ ಬರ್ತಾ ಇದ್ದಾರೆ, ಅವ್ರು ಇಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, ಸ್ವಿಚ್ ಆಫ್ ಬರ್ತಾ ಇದೆ. वही ದೇವರೇ, दिन स्विच ऑफ आ रहा है मोबाइल, ಅಯ್ಯೋ ನನಗೆ ಕಷ್ಟ ಬಂದಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, मेरे कष्ट में वो हेल्प करने वाले व्यक्ति ऐसा ಸ್ವಿಚ್ कर ಆಫ್ ಬರ್ತಾ ಇದೆ. स्विच ऑफ आ रहा है. ಸ್ವಿಚ್ ಆಫ್ ಅವ್ರು ಮಾಡಿಲ್ಲ, ದೇವ್ರು ಮಾಡಿರ್ತಾನೆ. मगर स्विच ऑफ उन लोगों ने नहीं किया है, प्रभु ने किया है. ರೂಬೇನ್ ಇಲ್ಲ, रूबेन नहीं है. ರೂಬೇನ್ ಎಲ್ಲಿ ಬಂದಿದ್ದಾನೆ? रूबेन किधर आया है? ಅವನು ಮಾರಲ್ಪಟ್ಟಾಗ ಬಂದ್ಬಿಟ್ಟಿದ್ದಾನೆ. वो भेज देने के बाद आ गया है. ಮಾರಿದ್ ಯಾರು ಅವನನ್ನ? कि उसको भेजने वाला कौन है? ಯಾರು ಹೇಳ್ರಿ ಅವನನ್ನು ಮಾರಿದ್ ಯಾರಂತ? उसको भेजने वाला व्यक्ति कौन है बताइए. 26ನೇ ವಚನ ಓದ್ರಿ, 26ನೇ ವಚನ. 26 वचन पढ़िए. ಯೆಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು? ಅವನನ್ನು ಆ ಯಾರು ಅವರನ್ನು ಮಾರಿದ್ದು? अभी कौन उसको भेज रहा है? ಕರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಆ ವಚನ ತೆಗೀರಿ ಯಾರಾದ್ರು. ಹಾ ಕರೆಕ್ಟ್ ಆಗಿ ಹೇಳ್ದ ನೋಡ್ರಿ ಅವನು, ಜುಡಾ. ಜುಡಾ, ರೈಟ್, ಕರೆಕ್ಟ್ ತಾನೆ? ಜುಡಾ. ಓಕೆ, ಈ ಕಡೆ ಬನ್ರಿ. ಹೊಸ ಒಡಂಬಡಿಕೆಗೆ ಯೇಸು ಸ್ವಾಮಿಗೆ 30 ನಾಣ್ಯಕ್ಕೆ ಹಿಡ್ಕೊಟ್ಟಾನೆ ಯಾರು? अभी 30 सिक्के के लिए कौन भेजा है प्रभु को? ಹೇಳ್ರಿ. ಜುಡಾ. जुदा. ಇಲ್ಲಿ ಹಿಡ್ಕೊಂಡಾನೆ ಯಾರು? अभी इधर ये पकड़ने वाला व्यक्ति कौन है? ಹಾಲೆಲೂಯಾ. हालेलुया. ದೇವರ ಪರ್ಪಸ್ ಫುಲ್ಫಿಲ್ ಆಗುವಾಗ, अगर प्रभु की पर्पस पूरा होने के लिए, ಪಕ್ಕದವರಿಗೆ ನೋಡ್ಕೊಂಡು ಹೇಳ್ರಿ, बगल वाले से कहिए, ನಿಮ್ಮವರೇ ನಿಮ್ಮನ್ನು ಹಿಡ್ಕೊಡ್ತಾರೆ ನೋಡ್ರಿ. आपके व्यक्ति आपको पकड़ा देंगे, ನಿನ್ನ ಹೆಂಡತಿನೇ ಹಿಡ್ಕೊಡ್ತಾರೆ ನಿನಗೆ. आपकी पत्नी ही पकड़े ಇವನು देंगे. ಸರಿ ಇಲ್ಲ, ये सही ಇವನು नहीं, ಪಾಪಿ, ये पापी ಇವನು है, ಕೆಟ್ಟವನು, ये बुरा है, ಅವರೇ ಯೂದ. वही जुदा है. ನಂಬ್ಕೋಬೇಡ್ರಿ. आप कभी विश्वास मत कीजिए. ಐ ಲವ್ ಯು ಅಂದವರೇ ಲವ್ ಯು ಮಾಡ್ಬಿಡ್ತಾರೆ ನಿಮಗೆ. आई लव यू कहने वाले लव यू कर देंगे. ಪಕ್ಕದವರಿಗೆ ಹೇಳ್ರಿ, ಜೋಡ बगल वाले से कहिए, जुदा. ಪಕ್ಕದಲ್ಲೇ ಇಟ್ಕೊಂಡಿರ್ತೀಯ ನೀನು. आप बगल में रखेंगे उसको. ನೀನ್ ತಿಳ್ಕೊಂಡಿದ್ದ ಜೂಡ ಸೈತಾನ ಅವನು ಹೊರಗೆ ಹಾಕಿದಾನಂತ. ಜೂಡ ಪಕ್ಕದಲ್ಲೇ ಇದ್ದಾನೆ, ಗ್ರೂಪ್ ಒಳಗೆ ಇದ್ದಾನೆ. जुदा वो बाहर चला गया, आप समझेंगे, मगर बगल में है वो. ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया. ಯಾಕೆ ಹೇಳ್ರಿ? ದೇವರ ಉದ್ದೇಶ ನಿನ್ನಲ್ಲಿ ಇರ್ಬೇಕಾದ್ರೆ ಜೂಡ ಇರ್ಲೇಬೇಕು. अगर प्रभु के उद्देश्य पूरा होने के ನಿನ್ನನ್ನು लिए ಮಾರೋರು जुदा ಇರ್ಲೇಬೇಕು, आपको ನಿನಗೆ बेचने ತೊಂದರೆ वाले- ಕೊಡೋರು ಇರ್ಲೇಬೇಕು, ನಿನಗೆ ಸಮಸ್ಯೆ ಮಾಡೋರು ಇರ್ಲೇಬೇಕು, आपको समस्या ನಿನ್ನನ್ನು करने ಮಾರಾಟ वाले- ಮಾಡೋರು ಬೇಕೇ ಬೇಕು. ಯಾಕಂದ್ರೆ ದೇವರ ಉದ್ದೇಶ ಫುಲ್ಫಿಲ್ ಬೇಕಾದ್ರೆ प्रभु के उद्देश्य ದೇವರು पूरा होना है तो ಹೊಸ ಒಡಂಬಡಿಕೆಯಲ್ಲಿ ನಯ ಅಲ್ಲಿ ಯೂದನೇ ಇಲ್ಲೇ ಯೂದನೇ. उधर ही युदा है, इधर भी युदा है. ಹಾಲೆಲೂಯಾ. हालेलुया. ಆದ್ರೆ ದೇವರು ನಿನ್ನನ್ನು ಕರೆದದ್ದು मगर प्रभु ने आपको बुलाया है ಸಾಪತ್ ನೇಹ ಆಗುವುದಕ್ಕಾಗಿ. शपथ नेह बनाने ಸಾಪತ್ के लिए. ನೇಹ ಅಂದ್ರೆ शपथ नेह का मतलब ಲೋಕದ ರಕ್ಷಕ ಎಂಬುದಾಗಿ. ये संसार की उद्धार करने वाला व्यक्ति. ದೇವರ ಉದ್ದೇಶ ನಿನ್ನಲ್ಲಿ ಫುಲ್ಫಿಲ್ ಆಗುವಾಗ अगर प्रभु की उद्देश्य आपके जीवन में पूरा होने के समय ನೀನು में, ಹೆಬ್ರೋನಲ್ಲಿ ಹಾದು ಹೋಗಬೇಕು. अगर आप हेब्रोन की तरह में आना. ಹಾಲೆಲೂಯಾ. हालेलुया. ಈಗ अभी ಎಲ್ಲ ಹೇಳ್ರಿ, ಎಲ್ಲ ನೋಡ್ರಿ, ಎಲ್ಲ ನನ್ನ ನೋಡ್ರಿ. अभी इधर देखिए, ಗುಂಡಿಗೆ ಬಿದ್ದವ್ರು ಹೆಂಗ್ ನೋಡ್ತಾರೆ कुएं में गिरने वाला व्यक्ति को कैसे देखते हैं? ऐसे. ನೋಡಿ, ನೀವು ಸ್ವಲ್ಪ ನೋಡ್ರಿ ಹಿಂಗೆ. सभी देखिए ऐसा है. ಅದು ಕಾಣಲಿಲ್ಲ ಅಂದ್ರೆ अगर दिखाई नहीं पड़ेगा तो कैसा है? ಬಿದ್ದವ್ರನ್ನೆಲ್ಲ ಹಂಗೆ ತಾನೆ ನೋಡೋದು. गिरने वाले व्यक्ति को ऐसा ही देखते हैं ना. ಇವನಂದ ए वो कहने लगा, ಸಿಮಿಯೋನ್, सिमियोन कहने लगा, ಕನ್ಸ್ ಕಾಣ್ತೀಯ ಮಗನೇ, और सपन देखने वाला व्यक्ति है, ಅಲ್ಲೇ ಇರು. इधर ही रहो. ನಮಗೆ ನೀವು ಅಡ್ಡ ಬೀಳ್ಬೇಕಂತ್ಯಾ? हमको दंडवत करने के लिए बोल रहा है क्या? देखो, ನಾನು ಮೇಲಿದ್ದೀನಿ, अब मैं ऊपर हूँ, ನೀ ಕೆಳಗಿದ್ಯಾ. आप नीचे में हैं. ಸಾಪತ್ನೇ ಆದಾಗ शपथ नेह कब बन ಅವನು गया? ಸ್ಟೇಜ್ ಮೇಲೆ ಇದ್ದಾನೆ, वो स्टेज पे है. ಸಿಮಿಯೋನ್ ಹಿಂಗ್ ನೋಡ್ತಾ ಇದ್ದಾನೆ. सिमियोन ऐसे देख रहा है. हालेलुया. ನನ್ನ ಟೈಮು मेरा समय ಇವತ್ತು ಇಲ್ಲಿರ್ಬೋದು, अभी इधर रहेगा, ನಾಳೆ कल ನಾನು ಅಲ್ಲಿ ಇರ್ತೀನಪ್ಪ. मैं ऊपर रहूंगा.
Hallelujah. हालेलुया, ಇದು ನಿಮ್ಮ ಸಮಯ. ये आपका समय है. ನೋಡಿದವರೆಲ್ಲ ನಿನ್ನನ್ನು ಹೀಗೆ ನೋಡ್ತಾ ಇದ್ದೀರಾ? अभी देखने वाले सभी ऐसा देख रहे हैं ಗುಂಡಿಗೆ क्या? ಬಿದ್ದ್ಯಾ ಅಂತ ಹೇಳ್ತಾ ಇದ್ದಾರಾ? आप ये कुएं में गिर गए हैं ऐसा देख ನಿನ್ನನ್ನು रहे हैं क्या? ಎತ್ತೋರು ಯಾರಿಲ್ವಾ? आपको ऊपर उठाने लेकर कोई नहीं है क्या? Hallelujah. हालेलुया, ನಿನ್ನನ್ನು ದೇವರು ಸಾಫತ್ನೆ ಹಾಗೆ ಕರೆದಿದ್ದಾರೆ. आपको प्रभु ने शपथ देहा जैसे Hallelujah. बुलाया है. हालेलुया, Hallelujah. हालेलुया, Hallelujah. हालेलुया. ದೇವರು ನಿನ್ನನ್ನು ಪ್ರಾರಂಭಿಸಿದ್ದು प्रभु ने आपको ಹೆಬ್ರೋನಿಂದ. हेब्रोन से शुरू ಸಣ್ಣ किया. ಪ್ರಾರಂಭ, एक छोटा सा ಸಣ್ಣ ಪ್ರಾರಂಭ, एक छोटा सा प्रारंभ. ಸಂಬಂಧಗಳನ್ನು ಕಟ್ಟುತ್ತಾ, एक रिश्ते को बांधते हैं. ತಂದೆಯೊಂದಿಗೆ ಸಂಬಂಧವನ್ನು ಕಟ್ಟುತ್ತಾ, ये पिता से ಕ್ರಿಸ್ತನೊಂದಿಗೆ ಸಂಬಂಧವನ್ನು ಕಟ್ಟುತ್ತಾ, ये मसीह से एक रिश्ते ವಾಕ್ಯದ बांधते ಸಂಬಂಧವನ್ನು ಕಟ್ಟುತ್ತಾ, आत्मिक रीति का ದೊಡ್ಡ संबंध. ಉದ್ದೇಶಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. बड़े उद्देश्य के लिए प्रभु ने आपको बुलाया है. Hallelujah. हालेलुया, Hallelujah. हालेलुया. ರೂಬೇನ್ ಇಲ್ಲ, रूबेन नहीं है, ಸಿಮೆಯೋನ್ ಇಲ್ಲ, ಸಿಮೆಯೋನ್ नहीं है, ಲೇವಿ ಇಲ್ಲ, ಲೇವಿ नहीं है. ಜೂಡ ಪಕ್ಕದಲ್ಲೇ ಇದ್ದಾನೆ. जूडा बगल में है. Hallelujah. हालेलुया. ಯಾಕೆ ಹೇಳ್ರಿ? क्यों पता है? ರೈಟಿಗೆ ಯೋಹಾನ, राइट, ಲೆಫ್ಟಿಗೆ ಜೂಡ, राइट में योहान, लेफ्ट में जूडा. ಈ ಕಡೆ इधर ಯೋಹಾನನಿಗೆ ಕೊಟ್ಟಿದ್ದಾನೆ, ಆತ್ಮೀಯ ಶಿಷ್ಯನು. योहन्ना आत्मिक एक चेला. ಈ ಕಡೆ इधर ही ನನ್ನ ತುತ್ತನ್ನು ಅದ್ದಿದವನೇ, एक मेरे खाने वाला संगति को उसमें हाथ डालने वाला व्यक्ति. ಹತ್ರ ಇರೋರೆ. ये बगल में रहने वाला व्यक्ति. ಲಾಸ್ಟ್ ಒಂದ್ಸರಿ ನಿಮ್ಮ ಪಕ್ಕದ ಮುಖ ನೋಡ್ರಿ. ನಿಮ್ಮ ಪಕ್ಕದಲ್ಲೇ ಯಾವಾಗಲೂ ಇರ್ತಾರಲ್ಲ ಅವ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ. आपके बगल में कौन रहता है ना, उन लोगों के विचार में उछाल रही है, ಅವರೇ ಡೇಂಜರ್. वही बहुत डेंजर है. Hallelujah. हालेलुया, Hallelujah. हालेलुया. ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ಹಂಗೆ ಕೊಡ್ತೀನಿ, ಹಿಂಗೆ ಕೊಡ್ತೀನಿ ಅನ್ನೋದ್ರೆ ಮಾಯ. मगर हेल्प करेंगे, सहायता करेंगे ऐसा कहते हैं, मगर वो दूर हो जाते हैं. ಗೊತ್ತಿಲ್ಲದೆ ನಮ್ಮನ್ನೇ ಮಾರ್ಕೊಂಡು ಹೋಗ್ಬಿಟ್ಟಿರ್ತಾರೆ. आपको ही पता नहीं है, आपको ही बेच के जला जाते ನಮ್ಮ हैं. ಮಾನವನ್ನೇ ಹರಾಜು ಮಾಡ್ಬಿಟ್ಟಿರ್ತಾರೆ. Hallelujah. हालेलुया. ಅದೇ ದೇವರ ಸಮಯ. मगर प्रभु की समय. Hallelujah. हालेलुया, Hallelujah. हालेलुया. ಹಾಗಾಗಿ ದೇವರು ಆ ಉದ್ದೇಶಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ. मगर प्रभु ने उस उद्देश्य के लिए प्रभु ने बुलाया है. ದೇವರು ಆತನನ್ನು ಕರೆದಾಗ, प्रभु ने कब बुलाया उसको? ಆತನನ್ನು ದೇವರು ಎತ್ತುವುದಕ್ಕೆ ಬಂದಾಗ कब प्रभु ने उसको ऊपर लेके आने के ಸುತ್ತಲೂ लिए? ಯಾರೂ ಇಲ್ಲ, बगल में कोई नहीं है, ಖಾಲಿ ಬಾವಿಲಿದ್ದಾನೆ. वो एक खाली खड्डे में बिखरा ದೇವರಿಗೆ है. ಒಂದೇ ಬೇಕಾಗಿತ್ತು, प्रभु को एक ही पता एक ही चाहिए. ದೇವರು ತಾನೇ ಆತನನ್ನು ಮೇಲಕ್ಕೆ ತರಬೇಕಾಗಿತ್ತು. प्रभु ने ही उसको ऊपर ಯಾರ लेके आना था. ಸಹಾಯವಿಲ್ಲದೆ ಆತನ ಮೇಲೆ ಬರಬೇಕಾಗಿತ್ತು. किसी की सहायता के बिना ऊपर ಯಾರ लेके आना ಯಾರ है. ಹೆಲ್ಪ್ ಇಲ್ಲದೆ ಆತನ ಮೇಲಕ್ಕೆ किसी ಬರಬೇಕಾಗಿತ್ತು. के हेल्प के बिना उसको ದೇವರು ऊपर लेके ನಿನ್ನನ್ನು आना ಕೂಡ था. ಯಾರ ಹೆಲ್ಪ್ ಇಲ್ಲದೆ ದೇವರು ನನ್ನ ಮೇಲೆ ತೆಗೆದುಕೊಂಡು किसी ಬರ್ತಾನೆ. के हेल्प के बिना प्रभु आपको ಯಾರ ऊपर लेके आता है. ಸಹಾಯವಿಲ್ಲದೆ ದೇವರು ನಿನ್ನನ್ನು ಮೇಲಕ್ಕೆ ತೆಗೆದುಕೊಂಡು ಬರ್ತಾನೆ. किसी के सहायता के बिना प्रभु आपको ऊपर ನಿನ್ನ लेके आता है. ಸುತ್ತಮುತ್ತಲಿನ ಯಾವ ವ್ಯಕ್ತಿ ಮೇಲೆ ನೀನು ಡಿಪೆಂಡ್ ಆಗಬೇಡ. किसी व्यक्ति के ऊपर आप कभी भी निर्भर नहीं हुए. ಅವ್ರು ಯಾರು ನಮಗೆ ಶಾಶ್ವತ ಅಲ್ಲ. कोई शाश्वत व्यक्ति नहीं है. ದೇವರ ಪ್ರೀತಿನೇ ನಮಗೆ ಶಾಶ್ವತ. मगर प्रभु की प्रेम ದೇವರ शाश्वत है. ಉದ್ದೇಶಕ್ಕಾಗಿ ನೀನು ಕರೆಯಲ್ಪಟ್ಟಾಗ, प्रभु के उद्देश्य के लिए ನೀನು बुलाए ಹಾದು गए. ಹೋಗುವಂತ ನೋವು आप ಇನ್ನೊಬ್ಬರನ್ನ जाने ಬೆಳೆಸುವುದಕ್ಕಾಗಿ, और एक आदमी को ಇನ್ನೊಬ್ಬರನ್ನ चलाने ಕಟ್ಟುವುದಕ್ಕಾಗಿ, और एक बांधने ಇನ್ನೊಬ್ಬರನ್ನ के लिए, ನಿಲ್ಲಿಸುವುದಕ್ಕಾಗಿ, बहुत लोग ಇನ್ನೊಬ್ಬರಿಗೆ बांधने ಆಹಾರ ಕೊಡುವುದಕ್ಕಾಗಿ, ಇನ್ನೊಬ್ಬರನ್ನ ಆಶೀರ್ವಾದ ಮಾಡೋದಕ್ಕಾಗಿ, बहुत लोग आशीष ಇನ್ನೊಬ್ಬರನ್ನ देने के लिए, ಮೇಲಕ್ಕೆ ತರುವುದಕ್ಕಾಗಿ बहुत लोग ದೇವರು ऊपर ನಿನ್ನನ್ನು लाने के ಹಾದು लिए, ಹೋಗುವಂತೆ ಮಾಡ್ತಾನೆ. आपको ನೀನು ಕೈ जाने- ಬಿಡಲ್ಪಟ್ಟವಳಲ್ಲ, आप कभी ದೇವರಿಗಾಗಿ हाथ नहीं ನಿಲ್ಲಲ್ಪಟ್ಟವಳು. प्रभु के लिए खड़े हुए व्यक्ति हैं. ಥ್ಯಾಂಕ್ ಯು ಜೀಸಸ್. थैंक यू लॉर्ड जीसस. ದೇವರ ಉದ್ದೇಶ ನಿನ್ನಲ್ಲಿದೆ. प्रभु की उद्देश्य ಧೈರ್ಯ आपके ತಟ್ಟಿ अंदर है. ಹೇಳು, आप ನಾನು ಲೋಕಕ್ಕಾಗಿ ಕರೆಯಲ್ಪಟ್ಟವಳಲ್ಲ, ದೇವರ ಉದ್ದೇಶಕ್ಕಾಗಿ मैं ಕರೆಯಲ್ಪಟ್ಟವಳು. संसार के लिए नहीं बुलाया गया हूँ, प्रभु के लिए बुलाया गया हूँ. ದೇವರ ಪರ್ಪಸ್ ನನ್ನಲ್ಲಿದೆ. प्रभु की एक उद्देश्य मेरे ದೇವರ अंदर है. ಉದ್ದೇಶ ನನ್ನಲ್ಲಿದೆ. प्रभु की उद्देश्य मेरे ನಾನು अंदर है. ಹಾದು ಹೋಗುವಂತ ನೋವುಗಳು मैं गुजर जाने वाले संगति, ನನ್ನ ಸಂತೋಷಕ್ಕಾಗಿಯೇ, मेरे एक ನಾನು खुशी के ಅನುಭವಿಸುವಂತ ನೋವುಗಳು मैं क्या ನನ್ನ ಜಯಕ್ಕಾಗಿಯೇ, दर्द है, मेरे विजय के ನಾನು लिए, ಅನುಭವಿಸುವಂತ ನೋವು मेरे दर्द, ನನ್ನ ಬಿಡುಗಡೆಗಾಗಿ, मेरे रिहाई के ನಾನು लिए, ಹಾದು ಹೋಗುವಂತ ನೋವು मैं इधर ನನ್ನ जा रहा ಮುಂದಿನ हूँ, ಅದ್ಭುತಕ್ಕಾಗಿಯೇ, आगे का अद्भुत ನಾನು के लिए, ಅನುಭವಿಸುವಂತ ಕಾಯಿಲೆಗಳು मेरे- ನಾನು ಅನೇಕರನ್ನು ಸ್ವಸ್ಥಪಡಿಸುವುದಕ್ಕಾಗಿ, Hallelujah. ನಾನು ಹಾದು ಹೋಗುವಂತ ಸಾಲದ ಸಮಸ್ಯೆಗಳು ಅನೇಕರಿಗೆ ಹಣವನ್ನು ಕೊಡುವುದಕ್ಕಾಗಿಯೇ, Amen. ನಾನು ಹಾದು ಹೋಗುವಂತ ದುಃಖಗಳು ಅನೇಕರನ್ನ ಸಂತೋಷ ಪಡಿಸುವುದಕ್ಕಾಗಿಯೇ, ನಾನು ಹೋಗುವಂತ ಬಂಧನಗಳು ನಾನು ಅನೇಕರನ್ನ ಬಿಡುಗಡೆ ಮಾಡುವುದಕ್ಕಾಗಿಯೇ, ನಾನು ಹೋಗುವಂತ ಸೆರೆಮನೆಗಳು ಅನೇಕ ಸೆರೆಮನೆಗಳನ್ನ ಬಿಡುಗಡೆ ಮಾಡುವುದಕ್ಕಾಗಿ, ನಾನು ಹಾದು ಹೋಗುವಂತ ಕಷ್ಟದ ಸ್ಥಿತಿಗಳು ಅನೇಕರ ಜೀವಿತವನ್ನು ಬಿಡುಗಡೆ ಕೊಡುವುದಕ್ಕಾಗಿ. आमेन. हालेलुया, हालेलुया, ಹಲ್ಲೆಲೂಯಾ. हालेलुया. ಅಂತ ಅದ್ಭುತ ದೇವರಿನಲ್ಲಿಟ್ಟಿದ್ದಾನೆ. उस चमत्कार ನಾನು को ದೇವರ प्रभु ने ಪ್ರಸನ್ನತೆ ನೋಡ್ತಾ प्रभु की प्रसन्नता को मैं देख ಇದ್ದೀನಿ. रहा ಐ हूँ. ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ದ मैं ಲಾರ್ಡ್. उसकी प्रसन्नता ದೇವರ देख रहा हूँ. ಪ್ರಸನ್ನತೆ ನಾನು ನೋಡ್ತಾ ಇದ್ದೀನಿ. प्रभु की प्रसन्नता ನೀವು ಎಷ್ಟು को ಜನ देख ಇದನ್ನು रहा हूँ. ಎಂಜಾಯ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. आप कितने लोग ದೇವರ इसे enjoy ಪ್ರಸನ್ನತೆ कर ನಿಮ್ಮ रहे हैं? ಮೇಲೆ ಹಾಗೆ ಇಳಿದು ಬರುವುದನ್ನು ನೋಡ್ತಾ प्रभु की ಇದ್ದೀನಿ. हाथ इसे ಥ್ಯಾಂಕ್ ಯು आ रहा ಲಾರ್ಡ್. है. ಪ್ರೆಸೆಂಟ್ ಕಂಡೀಷನ್ ನೋಡಬೇಡ್ರಿ. Present condition मत देखिए. ಈಗಿನ ಸ್ಥಿತಿನ ನೋಡಬೇಡ್ರಿ. ऐसा स्थिति को ಈಗ मत ನಡೆಯುವುದನ್ನು ನೋಡಬೇಡ್ರಿ. आज क्या हो रहा है ನೀನು नहीं ನಿನ್ನ देखिए. ಜೀವಿತದ ದೇವರು ನಿನ್ನನ್ನು ಕರೆದು ಮುಂದೆ ಆಗುವಂತ ಕಾರ್ಯಗಳಿಗಾಗಿ, आगे आप ದೇವರು प्रभु ने ನಿನ್ನನ್ನು बुलाया। ಆರಿಸಿಕೊಂಡದ್ದು ಮುಂದಿನ ಉದ್ದೇಶಕ್ಕಾಗಿ, प्रभु ने आपको चुना है, ನೀನು ದೇವರು ನಿನ್ನನ್ನು ಕರೆದದ್ದು ಮುಂದಿನ ದೊಡ್ಡ ಕಾರ್ಯಕ್ಕಾಗಿ ದೇವರು ನಿನ್ನನ್ನು ಕರೆದಿಸಿದ್ದಾನೆ. प्रभु ने आपको बुलाया, आगे के एक बड़ा काम के लिए बुलाया है. Hallelujah. हालेलुया, Hallelujah. हालेलुया. ನೀನು ದೇವರಿಗಾಗಿ ಆರಿಸಲ್ಪಟ್ಟವನು. प्रभु के लिए आप चुने गए हैं. ನಿನ್ನಲ್ಲಿ ಹರಿಯುವಂತದ್ದು ಉಕ್ಕುವ ಹೊರತೆ. आपके अंदर बहने वाला संगति, ಆ ಉಕ್ಕುವ ಹೊರತೆನ ಯಾರು ತಡಿಲಿಕ್ಕಾಗಲ್ಲ. बलने वाला झरने को कोई भी रोक नहीं ಇವತ್ತು सकता. ಧರ್ಮಶಾಸ್ತ್ರ ಒಡೆಯಲ್ಪಡ್ತಾ ಇದೆ, ಓ, ಈಗ ಬಂಡೆ ಒಡೆಯಲ್ಪಡ್ತಾ ಇದೆ. ಏ, ನನ್ನ ಮೇಲಂತ ಧರ್ಮಶಾಸ್ತ್ರದ ಬಲಗಳು ಮುರಿಯಲ್ಪಡ್ತದೆ. ಮಹಾ ಕೃಪೆಗೆ
ದೇವರು ನಮ್ಮನ್ನ ಫ್ಲೋ ಮಾಡ್ತಾ ಇದ್ದಾನೆ. कृपा ही आपके जीवन में आ रहा है. ಥ್ಯಾಂಕ್ ಯು ಜೀಸಸ್. थैंक यू लॉर्ड जीसस. ಥ್ಯಾಂಕ್ ಯು ಜೀಸಸ್. हालेलुया. ಕೃಪೆಯ ಮೂಲಕವಾಗಿ कृपा से ನಮಗೆಲ್ಲವೂ ದೊರಕಲ್ಪಡ್ತಾ ಇದೆ. हम सभी ನಿನ್ನಲ್ಲಿ ಹರಿಯುವಂತ ಜಲಗಳು आपके अंदर बहने वाला झरना ಕೃಪೆಯಾಗಿ ಹೊರಗೆ ಬರ್ತಾ ಇದೆ. कृपा से बाहर आ रहा है. ಕೃಪೆಯಾಗಿ ಹೊರಗೆ ಬರ್ತಾ ಇದೆ. कृपा से बाहर आ रहा है. ನಿನ್ನಲ್ಲಿ ಇಲ್ಲಿವರೆಗೂ ಧರ್ಮಶಾಸ್ತ್ರ ನನ್ನ ಬಂಡೆಯಾಗಿ ಹಿಡಿದಿತ್ತು. आज तक आपकी धर्मशास्त्र उसके ऊपर एक पहाड़ के जैसे था. ದೇವರ ವಾಕ್ಯ ನೆರವೇರುವ ತನಕ मगर प्रभु की वचन पूरा होने तक ಬಂಧಿತನಾದನು. वो बंधित ದೇವರ ವಾಕ್ಯ ನೆರವೇರುವ ಸಮಯ ಬಂದಾಗ प्रभु की वचन पूरा होने तक ಆತನೊಳಗೆ उसके अंदर ದೇವರ ಜ್ಞಾನ ಹೊರಡುವಾಗ, प्रभु की ज्ञान ದೇವರ ಅಭಿಷೇಕ ಹೊರಡುವಾಗ प्रभु की अभिषेक बाहर आया. ಎಲ್ಲ ಐಗುಪ್ತದ ಬಲಗಳು ಮುರಿಯಲ್ಪಟ್ಟವು. सभी मिस्र देश की बल वो टूट गए. ಅಲ್ಲಿವರೆಗೂ उस तक ಫರೋಹನು ಆಳ್ತಾ ಇದ್ದ. ಈಗ ಯೋಸೇಫನು ಆಳುವಂತ ವ್ಯಕ್ತಿಯಾಗಿದ್ದಾನೆ. ಇಲ್ಲಿವರೆಗೂ ನಿನ್ನನ್ನು ದೊರೆತನ ಮಾಡಿದಂತ ಎಲ್ಲಾ ಬಲಗಳು, उसके आपके ऊपर अधिकार ಇಲ್ಲಿವರೆಗೂ ನಿನ್ನನ್ನು ಆಳಿದಂತ ಎಲ್ಲಾ ಬಲಗಳು आपके ऊपर आने वाले सारे ನೀನೇ ಅದರ ಮೇಲೆ ದೊರೆತನ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ಕರೀತಾ ಇದ್ದಾನೆ. वो आप उसके ऊपर अधिकार चलाने के प्रभु आपको बुलाया है. Thank you, Jesus. Thank you, Lord Jesus. ಒಂದು ನಿಮಿಷ ಎಲ್ಲರೂ ನಿಮ್ಮ ಕೈಗಳ ಮೇಲೆ ಕೆತ್ತರೆ. सभी लोग आप हाथ Thank you, उठाइए. Jesus. Thank you, Lord Jesus. ಯಾರಿಗೆ ಇವತ್ತು ಆ ಜಲ ನಿಮ್ಮೊಳಗೆ ಹರಿಬೇಕು? कितने लोगों को आपके अंदर से वो झरना बना है? ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅಲ್ಲಿ ಈಗಾಗಲೇ ನಾವು ಅರಣ್ಯ ಕಾಂಡದಲ್ಲಿ ಓದಿದ ಹಾಗೆ ಗಾನ ಮಾಡ್ರಿ, ಎಂಜಾಯ್ ಮಾಡ್ರಿ, ನೀವು ಉಕ್ಕುತ್ತ ಬಾಯಿ ಎಂಬುದಾಗಿ ಎಂಜಾಯ್ ಮಾಡ್ರಿ ಎಂಬುದಾಗಿ ಹೇಳಿದಾಗ ನಿಮ್ಮೊಳಗೆ ಅದು ಹರಿಯುವುದಕ್ಕೆ ಪ್ರಾರಂಭವಾಗುತ್ತೆ. वो नंबर्स में लिखा है, उस वचन को आप एंजॉय करने के समय वो उबलता है, ऐसा लिखा गया है. ಥ್ಯಾಂಕ್ ಯು ಜೀಸಸ್. ಯಾರಿಗೆ ಆ ದಾಹ ನಿಮ್ಮಲ್ಲಿದೆಯೋ? कितने लोगों को वो एक चाहिए? ಅನ್ಯ ಭಾಷೆ ನಾನು ಮಾತನಾಡ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ರು. अन्य भाषा में मैं बात नहीं कर रहा हूँ. कौन लोग कर रहे हैं? ಬಂಡೆಯನ್ನು ಹೊಡಿತಾ ಇದೆ ಇವತ್ತು. आप वो पहाड़ को तोड़ रहा है. ನೀನು ದೇವರ ಸಮಯಕ್ಕಾಗಿ ಕರೆಯಲ್ಪಟ್ಟವಳು. आप प्रभु की समय के लिए बुलाए गए. ದೇವರ ಉದ್ದೇಶಕ್ಕಾಗಿ ನೀನು ಆರಿಸಲ್ಪಟ್ಟವಳು. प्रभु के उद्देश्य के लिए आप चुने गए हैं. ಯಾರಿಗೆ ಸಾಧ್ಯವಿದು ಅಭಿಷೇಕ ನಾವು ಅನುಭವ ಹೊಂದಬೇಕೆಂಬುದಾಗಿದೆಯೋ ಅವರು ಮಾತ್ರ ಎದ್ದೆತ್ಕೊಳ್ರಿ. कितने लोग किसको एक आशा है कि अभिषेक में मैं लेना है? ನನ್ನೊಳಗೆ ಆ ಅಭಿಷೇಕ ಬಬಲ್ ಆಗಬೇಕು. वो मेरे अंदर वो अभिषेक आना है. ನನ್ನೊಳಗೆ ಅದು ಡಬಲ್ ಆಗಬೇಕು. मेरे अंदर उसको आना है. ಅದು ನನ್ನೊಳಗೆ ಉಕ್ಕಬೇಕು. मेरे अंदर से वो उबलना है, उमड़ता रहना है. ಅಲ್ಲಿ ವಾಕ್ಯ ಹೇಳ್ತಾ ಉಕ್ಕುತ್ತಾ ಬಾ ಎಂಬುದಾಗಿ ನೀನು ಅದಕ್ಕೆ ಹೇಳಬೇಕು. आप कहना है कि उबलते ही आ जाए, ऐसा कहना ನೀನು है. ಅದಕ್ಕೆ ಹೇಳಬೇಕು ಉಕ್ಕುತ್ತಾ ಬಾ ಎಂಬುದಾಗಿ. आप कहना है कि उबलते ही आइए उस अभिषेक. ಶಿಬರ ಬಲ ಬರ ಬಲ ಬರ ಬಲ ಬ ಶಬಲ ಬರ ಬಲ ಮನ ಮನ ಬರ 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 ಶಬರ ಬರ 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 ಗಿಲರ ಮನಂದುರಿಯ ಸಿಕ್ಕಿರೆ ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ.